ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 4 ಜನವರಿ 2025. ಮುರಳಿ ಅವ್ಯಕ್ತ ಮುರಳಿ ರಿವೈಸ್ ಒರಿಜಿನಲ್ ಡೇಟ್ 30 ನವೆಂಬರ್ 2008. ಅವ್ಯಕ್ತ ಮುರಳಿಯ ಟೈಟಲ್ ಇದೆ ಫುಲ್ ಸ್ಟಾಪ್ लगाकर संपूर्ण पवित्रता की धारणा कर मनसा सकाश द्वारा सुख शांति की अंजलि देने की ಸೇವಾ ಕರೋ. ಮಧುರ ಮಕ್ಕಳೇ, ಬಾಬಾ ಟೈಟಲಲ್ಲಿ ಹೇಳ್ತಿದ್ದಾರೆ ಫುಲ್ ಸ್ಟಾಪ್ ಹಾಕಿ. ಯಾವುದೇ ಮಾತಿರಲಿ, ದೃಶ್ಯಗಳೇ ಇರಲಿ, ವಿಚಾರವೇ ಇರಲಿ, ಅವುಗಳಿಗೆ ಫುಲ್ ಸ್ಟಾಪ್ ಹಾಕಿ. ಯಾಕೆ ಅಂತಂದರೆ ಏಕ घटना न मिले दूसरे से, एक क्षण, एक ಪಲ್ ನ ಮಿಲೆ ದೂಸರೆ ಪಲ್ ಸೆ ಅಂತ ಬಾಬಾ ಹೇಳ್ತಾರೆ. ಅಂದಮೇಲೆ ಈ ಕ್ಷಣ ಯಾವುದು ಡ್ರಾಮಾದಲ್ಲಿ ಘಟಿತ ಆಗಿ ಹೋಗಬೇಕಾಗಿತ್ತೋ ಅದು ಒಂದೇ ಒಂದು ಬಾರಿ ಅದು ಆಗ್ಬಿಟ್ಟಿದೆ. ಆಗಲೇಬೇಕಿತ್ತು, ಆಗಿದೆ, ಅಂಥದ್ದು ಮತ್ತೆ ಬರುವುದಿಲ್ಲ ಅಂದಮೇಲೆ ಬಾಬಾ ಹೇಳ್ತಾರೆ ಆ ಘಟನೆಗೆ, ಆ ಮಾತಿಗೆ ಫುಲ್ ಸ್ಟಾಪ್ ಹಾಕಬೇಡಿ, ಬಿಂದು ಹಾಕಬೇಡಿ. ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿಕೊಂಡು, ಸಂಪೂರ್ಣ ಪವಿತ್ರತೆ ಅರ್ಥಾತ್ ಬಾಬಾ ಇವತ್ತು ವಿಶಿಷ್ಟವಾಗಿ ಪವಿತ್ರತೆಯ ಇನ್ನೂ ಡೆಪ್ತ್ನಲ್ಲಿ ವಿವರಿಸಿದ್ದಾರೆ. ಸಂಪೂರ್ಣ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಕೇವಲ ಶುದ್ಧ ವಿಚಾರ ಅಷ್ಟೇ ಅಲ್ಲ, ಪೂರ್ಣ ಆತ್ಮಸ್ಮೃತಿಯಲ್ಲಿ ಸ್ಥಿತ ಆಗಿರೋದೇ ಪವಿತ್ರತೆ. ಎಲ್ಲರೊಳಗೂ ಆತ್ಮದ ಸತ್ಯವನ್ನು ನೋಡುವುದೇ ನಿಜವಾದ ಪವಿತ್ರತೆಯಾಗಿದೆ. ಇಂಥ ಒಂದು ಪವಿತ್ರತೆಯ ಸತ್ಯ ಜ್ಞಾನವನ್ನು, ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಮನಸ್ಸಿನ ಸಕಾಶದ ಮೂಲಕ, ಮನಸ್ಸಿನ ಭಾವನೆಗಳ ಮೂಲಕ ಸುಖ ಹಾಗೂ ಶಾಂತಿಯ ವೈಬ್ರೇಷನ್ಸ್ ಇಡೀ ಜಗತ್ತಿಗೆ ಹರಡಿಸುವ ಸೇವೆಯನ್ನು ಮಾಡಬೇಕಾಗಿದೆ. आज बाप दादा चारों ओर के महान बच्चों को देख रहे हैं. ಇವತ್ತು ಎಲ್ಲ ಕಡೆಯಲ್ಲಿರುವಂಥ ಆತ್ಮಾರೂಪಿ ಮಹಾನ್ ಮಕ್ಕಳನ್ನು ಬಾಬಾರವರು ನೋಡ್ತಿದ್ದಾರೆ. ಕ್ಯಾ ಮಹಾನ್ತಾ ಕಿ जो दुनिया असंभव कहती है उसको सहज संभव कर दिखाया, वो है पवित्रता का व्रत. ಮಹಾನ್ ಆತ್ಮ ಯಾವುದಕ್ಕಾಗಿ, ಯಾವುದನ್ನು ಈ ಜಗತ್ತಿನಲ್ಲಿ ಅಸಂಭವ ಅಂತ ಹೇಳಿದ್ರು ಅದನ್ನು ನೀವು ಸಂಭವವನ್ನಾಗಿ ಮಾಡಿ ತೋರಿಸಿದ್ದೀರಿ. ಈ ವ್ರತದ ಪ್ರತಿಯಾಗಿ ಬಾಬಾ ಹೇಳ್ತಿದ್ದಾರೆ ನೀವು ಮಹಾನ್ ಇದ್ದೀರಿ. ಆಪ್ ಸಭೀನೇ ಪವಿತ್ರತಾ ಕಾ ವ್ರತ ಧಾರಣ್ ಕಿಯಾ ಹೇನಾ, ತಾವೆಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಲ್ಲ. ಯಾಕೆಂದರೆ ಪವಿತ್ರತೆಯ ವ್ರತ ಏನಿದೆ ಇದು ಅಸಂಭವವನ್ನು ಸಂಭವವನ್ನಾಗಿ ಮಾಡಿ ತೋರಿಸುವಂಥದ್ದಾಗಿದೆ. ಬಾಪ್ ದಾದಾ ಸೆ ಪರಿವರ್ತನ್ ಕೆ ದೃಢ ಸಂಕಲ್ಪ ಕಾ ವ್ರತ ಲಿಯಾ. ವ್ರತ ಲೇನಾ ಅರ್ಥಾತ್ ವೃತ್ತಿ ಕಾ ಪರಿವರ್ತನ್ ಕರ್ನಾ. ವ್ರತ ಹಿಡಿಯೋದು ಅಂದರೆ ವೃತ್ತಿಯ ಪರಿವರ್ತನೆ ಮಾಡಿಕೊಳ್ಳೋದು. ವೃತ್ತಿ ಅರ್ಥಾತ್ ಭಾವ, ಭಾವ ಪರಿವರ್ತನೆ ಅರ್ಥಾತ್ ಇಲ್ಲಿವರೆಗೆ ಭಾವಿತ್ತು ನಾ ಮನುಷ್ಯ ಅಂತ, ಭಾವಿತ್ತು ಒಬ್ಬ ಸ್ತ್ರೀ, ಒಬ್ಬ ಪುರುಷ, ಅಥವಾ ಒಬ್ಬ ಲೀಡರ್, ಒಬ್ಬ ಯಜಮಾನ, ಯಜಮಾಂತಿ, ಹೀಗೆ ಬಾಬಾ ಹೇಳ್ತಾರೆ ಈ ಮನುಷ್ಯ ಭಾನ ಪರಿವರ್ತನೆಯಾಗಿ ಆತ್ಮ ಭಾವ ನಿಮ್ಮಲ್ಲಿ ಬರಬೇಕಾಗಿದೆ. ಹಾಗೆ ನೋಡಿದರೆ ಮೂಲ ಆತ್ಮ, ಒರಿಜಿನಲ್ ಆತ್ಮ ಭಾವನಾओं से भी परे है. ಫೀಲಿಂಗ್ ಲೆಸ್, ಇಮೋಷನ್ಸ್ ಲೆಸ್ ಇದೇ ಆತ್ಮ. ಅಂದಮೇಲೆ ಬಾಬಾ ಫಸ್ಟ್ ಲೆವೆಲ್ ಒಳಗೆ, ಪರಿವರ್ತನೆಯ ಪ್ರಥಮ ಹೆಜ್ಜೆಯೊಳಗ ಯಾವುದನ್ನು ಬಯಸ್ತಾರಂದರೆ ಭಾವನಾ ಯಾವುದು ದೈಹಿಕ ಭಾವಿದೆ, ದೇಹ ಎನ್ನುವ ಭಾವಿದೆ, ಸಾಯುವಂಥ ದೇಹನೇ ನಾನಿದ್ದೀನಿ, ಮನುಷ್ಯ ಇದ್ದೀನಿ ಎನ್ನುವಂಥ ಸಿಕ್ಕಿರುವ ಪದಾರ್ಥಗಳೆಲ್ಲ ಇದು ನನ್ನದು, ಇದು ನಾನು ಎನ್ನುವಂಥ ಭಾವಿದೆ. ಮೊದಲು ಇದು ಪರಿವರ್ತನೆ ಆಗಬೇಕು. ಯಾಕಂದರೆ ಎಲ್ಲ ಅಪವಿತ್ರತೆಗೆ, ಎಲ್ಲ ಕೆಟ್ಟ ಕರ್ಮಗಳಿಗೆ ಈ ದೇಹಭಾನವೇ ಮೂಲ ಕಾರಣ ಆಗಿದೆ. ಈ ದೇಹಭಾವ ಪರಿವರ್ತನೆ ಆಗಬೇಕು. ಅದಕ್ಕಾಗಿ ಆತ್ಮಿಕ ಭಾವದಲ್ಲಿ ತಾವು ಬರಬೇಕಂತಾರೆ ಬಾಬಾ. ಇದೇ ಮೊದಲನೆಯ ಪವಿತ್ರತೆಯ ವ್ರತ. ಸಂಕಲ್ಪ ಕಿಯಾ ಹಮ್ ಸಬ್ ಭಾಯಿ ಭಾಯಿ ಹೈ. इस वृत्ति परिवर्तन के लिए भक्ति में भी कितनी बातें व्रत लेते.
लेकिन आप सबने बाबा से दृढ़ संकल्प किया क्योंकि ब्राह्मण जीवन का ಫೌಂಡೇಶನ್ है ಪವಿತ್ರತಾ. ಬಾಬಾ ಹೇಳ್ತಾರೆ ವೃತ್ತಿಯಲ್ಲಿ ಯಾವ ಭಾವ ಬರಬೇಕಾಗಿದೆ? ಭಾಯಿ ಭಾಯಿ. ಲಿಟ್ರಲಿ ಭಾಯಿ ಭಾಯಿ ಶಬ್ದವನ್ನ ನೋಡಿದ್ರೆ ಸಹೋದರ ಸಹೋದರ ಅಂತ ಆಗ್ತದ. ಭಾಯಿ ಅರ್ಥಾತ್ ದೇಹದ ಅಥವಾ ಪುರುಷನಿಗೆ ಸಂಬಂಧದಲ್ಲಿ ಕರೆಯುವಂತ ಸಹೋದರ ಅಣ್ಣ ಎನ್ನುವಂತಹ ಮಾತಿನ ಭಾಯಿ ಅಲ್ಲ. ಭಾಯಿ ಅರ್ಥಾತ್ ಆತ್ಮ. ಪ್ರತಿಯೊಬ್ಬರಲ್ಲೂ ಆ ಆತ್ಮ ಸತ್ಯವನ್ನ, ಅವರು ಸಹೋದರಿ ಇರಲಿ, ತಾಯಿ ಇರಲಿ, ಅಕ್ಕ ಇರಲಿ, ಸ್ನೇಹಿತೆ ಇರಲಿ, ಸಹೋದರನೇ ಇರಲಿ ಅಥವಾ ಕಾಕನೇ ಇರಲಿ, ಆದರೆ ಸಂಬಂಧದಲ್ಲಿ ಇರ್ಬೋದು, ದೈಹಿಕ ಸಂಬಂಧದ ಲೆವೆಲ್ ಒಳಗ. ಆದರೆ ಆಕ್ಚುಲಿ ಒರಿಜಿನಲಿ ಅವ್ರು ಇರುವುದೇನು? ಆತ್ಮ. ಅಂದಮೇಲೆ ಈ ಆತ್ಮ ಆಗಿರುವಂತಹ ಏನು ಭಾವಿದೆ, ಇದು ಬಹಳ ಅವಶ್ಯಕ ಇದೆ ಅಂತಾರೆ ಬಾಬಾ. ಅಂದಾಗ ಮಾತ್ರ ಈ ಪವಿತ್ರತೆಯ ವ್ರತವನ್ನ ಪಕ್ಕ ಹಿಡಿಲಿಕ್ಕೆ, ಧರಿಸಲಿಕ್ಕೆ ಸಾಧ್ಯ ಇದೆ. ನೀವು ಬಾಬಾ ದೃಢ ಸಂಕಲ್ಪ ಮಾಡಿದ್ದೀರಿ, ಪ್ರತಿಜ್ಞೆ ಮಾಡಿದ್ದೀರಿ ನಾವು ಪವಿತ್ರರಾಗಿರ್ತೀವಿ ಅಂತ. ಅಂದಮೇಲೆ ಬ್ರಾಹ್ಮಣ ಜೀವನದ ಮೂಲ ಫೌಂಡೇಶನ್ ಏನಾಗಿದೆ? ಪವಿತ್ರತೆ. ಪವಿತ್ರತಾ ದ್ವಾರ ಹಿ ಪರಮಾತ್ಮ ಪ್ಯಾರ್ और सर्व ಪರಮಾತ್ಮ ಪ್ರಾಪ್ತಿಯ ಹೋ ರಹಿ ಹೈ. ಬಹಳ ಡೀಪ್ ಆಗಿರುವಂತಹ ಬಾಬಾರ ಮಹಾವಾಕ್ಯ. ಪವಿತ್ರತೆಯೇ ಫೌಂಡೇಶನ್ ಆಗಿದೆ ಬ್ರಾಹ್ಮಣ ಜೀವನದ. ಬ್ರಾಹ್ಮಣ ಯಾರು ಈ ದೇಹ ಮನುಷ್ಯ ಎನ್ನುವ ಭಾನದಿಂದಲೂ ಕೂಡ, ಮಾನವತೆಯ ಒಂದು ಸಂಕಲ್ಪದಿಂದಲೂ ಕೂಡ ಶ್ರೇಷ್ಠ ಮಾನವ ವೇಷ. ಇದೊಂದು ವೇಷ, ಇದೊಂದು ಡ್ರೆಸ್. ಮಾನವ ಅನ್ನುವಂಥ ಒಂದು ಕೇವಲ ವಸ್ತ್ರ, ಪಾರ್ಟ್. ಈ ಪಾರ್ಟಿಂದಲೂ ಇದು ಟೆಂಪ್ರರಿ. ಮನುಷ್ಯನು ಸದಾ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಭಾನದಿಂದ ಯಾರನ್ನ ಪೂರ್ಣ ಆತ್ಮ ಭಾವದೊಳಗ ಅಥವಾ ಆತ್ಮಿಕ ಸತ್ಯ ಸ್ವರೂಪದಲ್ಲಿ ಸ್ಥಿತಾಗಿದ್ದಾರೋ, ಈ ದೇಹ ಪ್ರಪಂಚದ ಒಂದು ಎಲ್ಲದರಿಂದಲೂ ಡಿಟ್ಯಾಚ್ ಇದ್ದಾರೋ ಅವರೇ ಬ್ರಾಹ್ಮಣರು. ಬ್ರಾಹ್ಮಣರ ಮೂಲ ಫೌಂಡೇಶನ್ ಏನಾಗಿದೆ? ಪವಿತ್ರತಾ. ಯಾಕೆ ಅಂದ್ರೆ ಈ ಪವಿತ್ರತೆ ಇದ್ದಾಗ ಮಾತ್ರ, ಪವಿತ್ರತೆಯ ಧಾರಣೆಯನ್ನ ಅನುಸರಿಸಿದಾಗ ಮಾತ್ರ ಪರಮಾತ್ಮನ ಪ್ರೀತಿ, ಪರಮಾತ್ಮನಿಂದ ಪ್ರಾಪ್ತಿಗಳು ಸಿಗಲಿಕ್ಕೆ ಸಾಧ್ಯ ಇದೆ. ಪರಮಾತ್ಮನ ಪ್ರೀತಿ, ಯಾಕಂದ್ರೆ ದೇಹದಾರಿಗೆ ನಿರಾಕಾರ ಪರಮಾತ್ಮನ ಪ್ರೇಮ ಪೂರ್ಣ ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೇವಲ ಭಾವನಾ ಮಾತ್ರ ಭಗವಂತ ಅನ್ನುವಂಥದ್ದು. ಪೂರಾ ಪರಮಾತ್ಮನ ಪ್ರೇಮ ಪ್ರಾಪ್ತ ಆಗೋದು ಆತ್ಮನಿಗೆ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರತೆ, ಆತ್ಮ ಸ್ವರೂಪವೇ ಪವಿತ್ರತೆ. ಪವಿತ್ರ ಆತ್ಮನಿಗೆ ಪ್ರೇಮ ಸಿಗ್ತದ. ಅರ್ಥಾರ್ಥ ಯಾರು ಆತ್ಮದ ಮೂಲ ನಿರಾಕಾರಿ, ತನ್ನ ಒರಿಜಿನಲ್ ಸತ್ಯ ಸ್ವರೂಪದಲ್ಲಿ ಸ್ಥಿತದಾರೋ ಅವರಿಗೆ ಮಾತ್ರ ಪರಮಾತ್ಮನ ಪ್ರೇಮ ಮತ್ತು ಸರ್ವ ಪ್ರಾಪ್ತಿಗಳು ಪ್ರಾಪ್ತ ಆಗಲಿಕ್ಕೆ ಸಾಧ್ಯವೆ. ಮಹಾತ್ಮ ಜಿಸ್ಕೋ ಕಠಿನ್ ಸಮಸ್ತೆ असंभव समझते और आप पवित्रता को स्वधर्म समझते हो. ಕೇವಲ ಪತಿ ಪತ್ನಿಯ ಜೊತೆಯಲ್ಲಿ ಇರುವುದನ್ನೇ ಅಸಂಭವ ಅನ್ಕೊಂಡ್ರು. ಜೊತೆಯಲ್ಲಿ ಇದ್ದುಕೊಂಡು ಯಾವುದೇ ಒಂದು ಸಾಧನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಸಂಸಾರದೊಳಗ ಮಕ್ಕಳ ಜೊತೆಗೆ ವ್ಯವಹಾರ ಮಾಡ್ತಾ ದುಡುದು ನಾವು ಇಷ್ಟೆಲ್ಲ ಕೆಲಸ ಕಾರ್ಯದಲ್ಲಿ ನಮ್ಮ ಸಂಪೂರ್ಣ ಪವಿತ್ರ ಜೀವನವನ್ನ, ನಮ್ಮ ವ್ಯಕ್ತಿತ್ವವನ್ನ ಮಹಾನ್ ಮಾಡ್ಕೊಳಿಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರು. ಅದಕ್ಕಾಗಿನೇ ಹೆಂಡತಿಯನ್ನ, ಮಕ್ಕಳನ್ನ, ಸಂಸಾರವನ್ನ, ಕರ್ತವ್ಯವನ್ನ ಬಿಟ್ಟು ಅವ್ರಿಗೆ ಕಾಡಿಗೆ ಹೋದ್ರು ಅಂತಾರ ಬಾಬಾ. ಆದ್ರೆ ತಾವೇನ್ ಮಾಡ್ತಾ ಇದ್ದೀರಿ? ಸಂಸಾರದಲ್ಲಿ ಇರ್ತಾ, ಗೃಹಸ್ಥ ಜೀವನದಲ್ಲಿ ಇರ್ತಾ, ಪತಿ ಪತ್ನಿ ಮಕ್ಕಳ ಸಂಭಾಲನೆ ಮಾಡ್ತಾ, ತಮ್ಮ ಕರ್ತವ್ಯಗಳನ್ನ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಈ ಪವಿತ್ರತೆಯ ಸಂಕಲ್ಪ, ಪವಿತ್ರತೆಯ ಧಾರಣೆ ಮತ್ತು ಆತ್ಮ ಆಗಿರುವ ಸತ್ಯದ ಅನುಭವ ಮಾಡ್ತಿದ್ದೀರಲ್ಲ, ಇದೇ ಆಗಿದೆ. ಬಾಬಾ ಹೇಳ್ತಾರೆ ಅಸಂಭವವನ್ನು ಕೂಡ ಸಂಭವ ಮಾಡಿರುವಂಥದ್ದು. तो बाप दादा देख रहे हैं कई अच्छे अच्छे बच्चे हैं जिन्होंने संकल्प किया और दृढ़ संकल्प द्वारा प्रैक्टिकल में परिवर्तन दिखा रहे हैं. ಕೆಲವು ಮಕ್ಕಳು ಬಾಬಾರ ಪೂರ್ಣ ಆಜ್ಞೆಯನ್ನ ಪಾಲಿಸಿರುವಂಥವ್ರು ಇದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ದೃಢ ಸಂಕಲ್ಪ ಮಾಡಿ ಪ್ರಾಕ್ಟಿಕಲ್ ಒಳಗ ಅದನ್ನ ತಮ್ಮ ಜೀವನವನ್ನ ಪರಿವರ್ತನೆ, ಅರ್ಥಾತ್ ಬುದ್ಧಿಯನ್ನ, ವಿವೇಕವನ್ನ, ಆಂತರಿಕ ಸೂಕ್ಷ್ಮ ಭಾವನೆಗಳನ್ನ ಪೂರ್ಣ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಆತ್ಮವತ್ತಾಗಿದ್ದಾರೆ. ಅವರಿಗೆ ಆತ್ಮಬೋಧ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ऐसे चारों ओर के महान बच्चों को बाप दादा बहुत बहुत दिल से दुआएं दे रहे हैं.
ಈ ರೀತಿ ಇರುವ ಪವಿತ್ರತೆಯ ಪಕ್ಕ ಧಾರಣೆ ಮಾಡಿಕೊಂಡಿರುವಂತಹ ಎಲ್ಲ ಕಡೆಯಲ್ಲಿರುವ ಬಾಬಾರಿಂಥ ಮಹಾನ್ ಆತ್ಮರಿಗೆ ಬಾಪ್ ದಾದಾ ಬಹಳ ಬಹಳ ಹೃದಯದಿಂದ ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಬಾಬಾರ ಆಶೀರ್ವಾದ ಅರ್ಥಾತ್ ಪ್ಯೂರ್ ವೈಬ್ರೇಷನ್, ಆ ಪ್ಯೂರ್ ಎನರ್ಜಿ ಬಾಬಾ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. आप सभी भी मन वचन कर्म वृत्ति दृष्टि द्वारा पवित्रता का अनुभव कर रहे हो ना. ವೃತ್ತಿ ಮೂಲಕ ಪವಿತ್ರತೆ, ದೃಷ್ಟಿ ಮೂಲಕ ಪವಿತ್ರತೆ ಅಂತಾರೆ ಬಾಬಾ. ಹೇಗೆ ಪವಿತ್ರತೆ ಅನುಭವ ಮಾಡ್ತಿದ್ದೀರಲ್ಲ, ಅರ್ಥಾತ್ ಭಾವದಲ್ಲಿ ಯಾರನ್ನೇ ನೋಡಿದ್ರು ಕೂಡ ಇವರು ರಾಜಕಾರಣಿ, ಇವರು ಆಫೀಸರ್, ಇವರು ಬಡವ, ಇವರು ಕೂಲಿ ಕಾರ್ಮಿಕ ಅನ್ನುವ ಬದಲಾಗಿ ಇವರೊಂದು ಪ್ಯೂರ್ ಆತ್ಮ, ಪರಮಾತ್ಮನ ಸಂತಾನ ಅನ್ನೋದಿದೆ ಅಂತಂದ್ರೆ ಇದರ ಅರ್ಥ ಭಾವದಲ್ಲೂ ಕೂಡ ಪವಿತ್ರತೆಯ ಅನುಭವ, ದೃಷ್ಟಿಯಲ್ಲೂ ಕೂಡ ಪವಿತ್ರ ಅನುಭವ. ಅಂದ್ರೆ ಆತ್ಮ ಕಾಣದೆ ಇವರೇನು ಕಾರ್ಮಿಕರು, ಇವರು ಆಫೀಸರ್ ಅನ್ನುವಂತಹ ಆತ್ಮವನ್ನ ನೋಡದೆ ಅವರಿಗೆ ಸಿಕ್ಕಿರುವ ರೋಲ್, ಅವರಿಗೆ ಸಿಕ್ಕಿರುವ ಪಾತ್ರವನ್ನೇ ರಿಯಲ್ ಅಂತ ತಿಳ್ಕೊಂಡು ನೋಡ್ತೀಯತ್ತಂದ್ರ ಬಾಬಾ ಹೇಳ್ತಾರೆ ಇದು ಕೂಡ ಇಂಪ್ಯೂರಿಟಿ ಆಗಿದೆ. ಅಂದಮೇಲೆ पवित्रता की वृत्ति अर्थात हर एक आत्मा प्रति शुभ भावना शुभ कामना अंडरलाइन. ಪವಿತ್ರತಾ ಅಂದ್ರೆ ಏನು? ಪವಿತ್ರತಾ ಅಂದ್ರೆ ಕೇವಲ ನಮಸ್ಕಾರ ಮಾಡೋದು, ಕೇವಲ ಎಲ್ಲರೂ ಆತ್ಮ ಆತ್ಮ ಅನ್ನೋದಲ್ಲ. ಇವರು ಯಾವ ಡ್ರೆಸ್ ಹಾಕೊಂಡಿದ್ದಾರೆ, ಸ್ತ್ರೀ ಪುರುಷ, ಕುಮಾರ ಕುಮಾರಿ, ಗೃಹಸ್ಥಿ, ಇದು ಕೇವಲ ಡ್ರಾಮಾ ಅನುಸಾರ ಅವರಿಗೆ ಸಿಕ್ಕಿರುವಂತಹ ಪಾರ್ಟ್ ಆಗಿದೆ. ಮತ್ತು ಆ ಪಾರ್ಟ್ ಒಳಗ ಯಾರು ಓದಿದವರದಾರ, ಓದದೇ ಇರುವಂಥವ್ರದಾರ, ಜ್ಞಾನಿ ಅದಾರ, ಅಜ್ಞಾನಿ ಅದಾರ, ಅಥವಾ ಡಾಕ್ಟರ್ ಅದಾರ, ಇಂಜಿನಿಯರ್ ಅದಾರ, ಇದು ಕೂಡ ಡ್ರಾಮಾ ಕೊಟ್ಟಿರುವಂತಹ ವಿಶೇಷತೆ. ಇದು ಅವರ ರಿಯಾಲಿಟಿ ಅಲ್ಲ, ಟೆಂಪರರಿ ಪಾರ್ಟ್ನಲ್ಲಿ ಸಿಕ್ಕಿರುವಂತಹ ಒಂದು ವಿಶಿಷ್ಟತೆ. ಅಂದಮೇಲೆ ಬಾಬಾ ಹೇಳ್ತಾರ ಅವರನ್ನ ಅವರ ಉದ್ಯೋಗದ ರೂಪದೊಳಗ, ಅವರ ಶರೀರದ ರೂಪದಲ್ಲಿ, ಅವರ ಜಾತಿಯ ರೂಪದಲ್ಲಿ ಕಾಣ್ತದತ್ತಂದ್ರ ಬಾಬಾ ಹೇಳ್ತಾರೆ ಇದು ಅಪವಿತ್ರತೆ ಆಗಿದೆ. ಪವಿತ್ರತೆ ಅಂದ್ರೆ ಏನು? ಬಾಬಾ ಹೇಳ್ತಾರೆ ಪವಿತ್ರತೆ ಅಂದ್ರೆ ಏನು? ಪ್ರತಿಯೊಬ್ಬರ ಪ್ರತಿಯಾಗಿ ಅದೇ ಶುಭ ಭಾವ, ಇವರು ಆತ್ಮ, ಒರಿಜಿನಲಿ ನಿರಾಕಾರ ಪರಮಾತ್ಮನ ಸಂತಾನ ಆತ್ಮ ಎನ್ನುವಂತ ಭಾವ, ಶುಭ ಭಾವ, ಶುಭ ಕಾಮನಾ ಇಟ್ಟಿರೋದೇ ನಿಜವಾದ ಪವಿತ್ರತೆ ಅಂತಾರೆ ಬಾಬಾ. ದೃಷ್ಟಿ ದ್ವಾರ ಹರ್ ಏಕ್ ಆತ್ಮಕೋ ಆತ್ಮಿಕ್ ಸ್ವರೂಪ ಮೇ ದೇಖ್ನಾ. ದೃಷ್ಟಿಯಿಂದ ಬಾಬಾ ಹೇಳ್ತಾರೆ ಯಾವ ಈ ಚರ್ಮದ ದೃಷ್ಟಿಯಿಂದ ಅಲ್ಲ, ಆತ್ಮ ದೃಷ್ಟಿಯಿಂದ ಎಲ್ಲರೊಳಗೂ ಭೃಗುಟಿಯ ಮಧ್ಯದಲ್ಲಿ ಗುಪ್ತವಾಗಿರುವ ನಿರಾಕಾರ ಪ್ರಕಾಶ, ಆ ನಿರಾಕಾರ ಸತ್ಯ ಆತ್ಮನನ್ನೇ ನೋಡೋದಕ್ಕೆ ಹೇಳ್ತಾರೆ ಬಾಬಾ. ದೃಷ್ಟಿಯಿಂದ ಪವಿತ್ರತೆ. ಸ್ವಯಂ ಕೋ ಭಿ ಸಹಜ ಸದಾ ಆತ್ಮಿಕ ಸ್ಥಿತಿ ಮೇ ಅನುಭವ ಕರ್ನಾ. ಸ್ವಯಂ ತಮಗೂ ತಾವು ಆತ್ಮಿಕ ಸ್ವರೂಪದಲ್ಲಿ ಅನುಭವ ಮಾಡ್ರಿ. ಬ್ರಾಹ್ಮಣ ಜೀವನ ಕಾ ಮಹತ್ವ ಮನ್ ವಚನ ಕರ್ಮ ಕಿ ಪವಿತ್ರತಾ ಹೈ. ಬ್ರಾಹ್ಮಣ ಜೀವನದ ಮಹತ್ವ ಎದಕ್ಕಿದೆ, ಬ್ರಾಹ್ಮಣರಿಗೆ ಯಾಕೆ ವ್ಯಾಲ್ಯೂ ಇದೆ ಅಂತಂದ್ರೆ ಬಾಬಾ ಹೇಳ್ತಾರೆ ಮನವಚನ ಕರ್ಮದಲ್ಲಿ ಪವಿತ್ರತಾ. ಮನವಚನದಲ್ಲಿ ಪವಿತ್ರತಾ ಅರ್ಥಾರ್ಥ ಮನಸ್ಸು ಸದಾ ಪವಿತ್ರ ಇಟ್ಕೋಬೇಕು, ವಚನ ನಾ ಯಾವಾಗ್ಲೂ ಶುದ್ಧನೇ ಮಾತಾಡಬೇಕು, ಹೀಗಲ್ಲ. ನಾ ಮಾತಾಡಬೇಕು ಅಂತಂದ್ರೆ ಕರ್ತಾಪನದ ಭಾವ, ನಾನು ಯಾವಾಗ್ಲೂ ಒಳ್ಳೆ ಮಾತನೇ ಆಡ್ಬೇಕು ಅಂತಂದ್ರೆ ನನಗೆ ಹಿಂಗ ಅನಿಸ್ತದ ನಾನಾ ಮಾತಾಡ್ತಾ ಇದ್ದೀನಿ ಅಂತ. ನಾನಾ ಮಾತಾಡ್ತಾ ಇದ್ದೀನಿ ಅಂತ ಯಾರು ಅನ್ಕೋತಾರ? ಈ ಪಾತ್ರ, ಈ ರೋಲ್. ಬಿ ಕೆ ರೇಣುಕಾ ಬಾಬಾ ಹೇಳ್ತಾರ ನಾನು ಮನುಷ್ಯನೇ ಅಲ್ಲ, ಮನುಷ್ಯ ಪಾತ್ರ ಮಾತ್ರ. ಈ ಮನುಷ್ಯ ಪಾತ್ರದ ಅಭಿನಯ ಮಾಡಲಿಕ್ಕೆ ಒಳಗಡೆ ಏನು ಎನರ್ಜಿ ಫೋರ್ಸ್ ಕೊಡ್ತಾ ಇದೆಯಲ್ಲ ಅದು ಆತ್ಮ ನಾನು. ಅಂದ ಮೇಲೆ ಬಾಬಾ ಹೇಳ್ತಾರೆ ನಾನು ವಚನ ಅಲ್ಲ, ನಾನು ಮಾತಲ್ಲ, ನಾನು ಸಂಕಲ್ಪನೂ ಅಲ್ಲ, ನಾನು ಮನಸ್ಸೂ ಅಲ್ಲ, ನಾನು ಕರ್ಮನೂ ಮಾಡೋದಿಲ್ಲ. ಇದೆಲ್ಲ ಡ್ರಾಮಾ ಅನುಸಾರ ಈ ರೋಲ್ನ ಮೂಲಕ ಮನವಚನ ಕರ್ಮ ಇವು ಮೂರು ನಡೀತಾ ಇದ್ದಾವೆ. ಇದು ಯಾವುದೂ ನಾನಲ್ಲ, ಇದನ್ನು ಕೇವಲ ನಡೆಯುತ್ತಿರುವುದನ್ನು ನೋಡ್ತಾ ಇರುವಂತ ಸಾಕ್ಷಿ ದೃಷ್ಟ ಆತ್ಮ ಇದ್ದೇನೆ. ಅಂದಮೇಲೆ ಬಾಬಾ ಹೇಳ್ತಾರೆ ಇದು ನಿಜವಾದ ಪವಿತ್ರತೆ. ನನ್ನ ಮನಸ್ಸು ಮನಸ ವಾಚ ಅರ್ಪಣೆ ಆದ್ಮೇಲೆ ನನ್ನ ಮನಸ್ಸು ಹೆಂಗಾಗ್ತದ? ನನ್ನ ಮನಸ್ಸು ಯಾವಾಗ್ಲೂ ಹೀಗೆ ಇರಬೇಕು, ನನ್ನ ಮನಸ್ಸು ಹೀಗ್ಯಾಕಿದೆ, ನನ್ನ ಮಾತು ಹೀಗ್ಯಾಕಾಯ್ತು, ನಂದು ಅನ್ನೋದು ಕೂಡ ಬಾಬಾ ಹೇಳ್ತಾರೆ ಅಪವಿತ್ರತೆ. ಪವಿತ್ರತಾ ನಹಿ ತೋ ಬ್ರಾಹ್ಮಣ ಜೀವನ್ ಕಾ ಜೋ ಗಾಯನ್ ಹೇ. ಸದಾ ಪವಿತ್ರತಾ ಕೆ ಬಲ್ ಸೆ ಸ್ವಯಂ भी ಸ್ವಯಂ ಕೋ ದುವಾ ದೇತೆ ಹೇ. ಕ್ಯಾ ದುವಾ ದೇತೆ ಹೇ? ಪವಿತ್ರತೆ ಇಲ್ಲ ಅಂದ್ರೆ ಬ್ರಾಹ್ಮಣ ಜೀವನ್ ಗಾಯನ ಏನಿದೆ? ಸ್ವಯಂ ಸದಾ ಪವಿತ್ರತೆಯ ಬಲದಿಂದ ಸ್ವಯಂ ತಾವು ಆಶೀರ್ವಾದ ಏನಂತ ಕೊಟ್ಕೊಳ್ತೀರಿ?
पवित्रता द्वारा सदा स्वयं को भी खुश अनुभव करते और दूसरों को भी ಖುಷಿ देते हैं. ಪವಿತ್ರತೆ ಇಲ್ಲ ಅಂತಂದ್ರ ಸ್ವಯಂ ಖುಷ್ ಇರೋದಿಲ್ಲ, ಅವ್ರು ಇನ್ನೊಬ್ಬರಿಗೆ ಖುಷಿ ಕೊಡೋದಿಲ್ಲ. ಎಲ್ಲಿ ಪವಿತ್ರತೆ ಇದೆ ಅವರು ಸ್ವಯಂ ಪವಿತ್ರತೆ ಇದೆ, ಅರ್ಥಾತ್ ಎಲ್ಲಿ ತಮಗೆ ತಾವು ನಿರಾಕಾರ ಆತ್ಮ ಬಿಂದು ರೂಪ್ ಮೂಲ ಆತ್ಮ ಅಂತ ಅನುಭವ ಮಾಡ್ತಿದ್ದಾರೋ ಅವರೆಲ್ಲರೊಳಗೂ ಆತ್ಮನ್ನೇ ನೋಡ್ತಾರ. ಯಾರು ಆತ್ಮಸ್ಥಿತಿಯಲ್ಲಿ ಸ್ಥಿತಿದಾರೋ ಅವರು ಖುಷ್ ಅದಾರ. ಅವರಿಗೆ ಕಳ್ಕೋತೀನನ್ನೋ ಭಯ ಇಲ್ಲ, ಪಡ್ಕೋಬೇಕನ್ನುವಂಥ ಚಿಂತೆ ಇಲ್ಲ. ಅಂದಮೇಲೆ ಅವರು ಸದಾ ಖುಷ್, ಸದಾ ನಿಶ್ಚಿಂತ. ಅವ್ರು ಇನ್ನೊಬ್ಬರಿಗೂ ಸುಖ ಕೊಡ್ತಾರೆ. ಯಾಕೆಂದ್ರೆ ಅವ್ರು ಇನ್ನೊಬ್ಬರ ಪಾರ್ಟ್ ಪ್ರತಿಯಾಗಿ ಇವ್ರ ಲೈಫ್ ನಾಳೆ ಏನಾಗ್ತದ, ಇವ್ರಿಗೆ ಏನ್ ಮಾಡ್ಲಿ, ಹೆಂಗ್ ಮಾಡ್ಲಿ, ಇವ್ರ ಜೀವನ ಯಾರು ನೋಡ್ಕೋಬೇಕು, ಇದು ಚಿಂತೆ ಮಾಡಲ್ಲ. ಯಾಕಂದ್ರೆ ಗೊತ್ತಿದೆ ನಿರಾಕಾರ ಆತ್ಮ ಭರ್ಪೂರ್ ಇದೆ. ಆತ್ಮಕ್ಕೆ ಸಿಕ್ಕಿರುವಂತ ಪಾರ್ಟ್ ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ, ಅದನ್ನು ಕೂಡ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಸುಖಿಯಾಗಿರ್ತಾರ, ಖುಷ್ ಇರ್ತಾರ, ಇನ್ನೊಬ್ಬರಿಗೂ ಖುಷಿ ಕೊಡ್ತಾರೆ. ಯಾರು ಪವಿತ್ರತೆ ಧಾರಣೆ ಮಾಡಿಕೊಂಡಿರುವಂತಹ ಆತ್ಮ ಇದ್ದಾರೆ. ಪವಿತ್ರ ಆತ್ಮ को 3 ವಿಶೇಷ वरदान मिलते. एक ಸ್ವಯಂ ಕೋ ವರದಾನ್ ದೇತಾ. ಬಾಬಾ ಹೇಳ್ತಾರೆ ಪವಿತ್ರತೆಯ ಒಂದು ವ್ರತವನ್ನು ಹಿಡಿದಿರುವಂಥವರಿಗೆ ವಿಶೇಷ 3 ವರದಾನಗಳ ಪ್ರಾಪ್ತಿಯಾಗ್ತದೆ. ಒಂದು ಸ್ವಯಂಗೆ ವರದಾನ ಕೊಡೋದು, जो सहज बाबा का प्यारा बन जाता है. ಸ್ವಯಂಗೆ ವರದಾನ ಅರ್ಥಾರ್ಥ ವರದಾನ್ ಕೊಡೋರು ಯಾರು, ವರದಾನ್ ತಗೊಳ್ಳೋರು ಯಾರು? ಆತ್ಮ ವರದಾನ್ ತಗೊಳ್ಳೋದು ಇಲ್ಲ, ವರದಾನ್ ಕೊಡೋದು ಇಲ್ಲ. ಆತ್ಮನ ಮನಸ್ಸು ಯಾವುದು ಮೂಲ ಮನಸ್ಸಿದೆ ಅದು ವರದಾನ ಕೊಡ್ತದ. ಯಾವುದು ಮನಸ್ಸು ಮಾಯ ವಶಭೂತ ಆಗಿದೆ ಅದು ವರದಾನ ಪ್ರಾಪ್ತ ಮಾಡ್ಕೊಳ್ತದ. ಯಾಕೆಂದ್ರೆ ಮಾಯೆಗೆ ವಶಭೂತ ಆದಂತಹ ಮನಸ್ಸೇನಿದೆ ಅದು ಅನುಭವ ಮಾಡ್ತದ. ನಾ ಅಪವಿತ್ರ ಇದೀನಿ, ನಾ ಇಂಥ ಕೆಲಸ ಮಾಡೀನಿ, ನಾವೇನು ಕಮ್ಮಿ ಇದೀನಿ, ಅಥವಾ ನಾವು ಭಗವಂತನ ಥರ ಅಥವಾ ನಾವು ಬಾಬನ್ ಥರ ಆಗಕ್ಕೆ ಸಾಧ್ಯ ಇಲ್ಲ, ನಾವು ಇರುವುದೇ ಹಿಂಗೆ, ನಾ ಇರುವುದೇ ಮನುಷ್ಯ, ನನಗೆಲ್ಲ ಭಾಳ ಜೀವನದಲ್ಲಿ ಕಷ್ಟ ಇದೆ, ಇದೆಲ್ಲ ಫೀಲ್ ಮಾಡೋದು ಮಾಯೆಗೆ ವಶಭೂತ ಆದಂತಹ ಮನಸ್ಸು. ಈ ವಶಭೂತ ಮನಸ್ಸಿಗೆ ಪವಿತ್ರತೆ ವರದಾನ್, ಖುಷಿ ವರದಾನ್ ಮೂಲ ಮನಸ್ಸು ಕೊಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸ್ವಯಂಗೆ ವರದಾನ ಕೊಡೋದು. ಎರಡನೇದು ವರದಾತ ಬಾಬಾ ಕಾ ನಿಯರೆಸ್ಟ್ ಡಿಯರೆಸ್ಟ್ ಬಚ್ಚಾ ಬನ್ ಜಾತಾ ಹೇ. ಇದರಿಂದ ಏನಾಗ್ತದ, ಅವರು ಎರಡನೇದು ವರದಾತ ಬಾಬನಿಗೆ ಬಹಳ ಸಮೀಪ, ಬಹಳ ಅನನ್ಯ ಮಗು ಅವರಾಗ್ತಾರೆ. ಅವರಿಗೆ ಪರಮಾತ್ಮನಿಂದ ಸ್ವತಃ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಆಶೀರ್ವಾದ ಏನು? ಪ್ಯೂರ್ ವೈಬ್ರೇಷನ್. ಇದೇನು ಮಾಡ್ತದ, ನನ್ನ ಆತ್ಮಿಕ್ ಪವರ್, ನನ್ನ ಆತ್ಮಿಕ್ ಊರ್ಜಾ ಹೆಚ್ಚಾಗ್ತಾ ಹೋಗ್ತದ. ನನ್ನ ಆತ್ಮಿಕ್ ಅವಸ್ಥಾ ಜೀವನದಲ್ಲಿ ಇರ್ತಾನೂ ಕೂಡ ಜೀವನದ ಪ್ರಭಾವ ನನ್ನ ಅವಸ್ಥೆ ಮೇಲಾಗೋದಿಲ್ಲ, ಆದರೆ ಅವಸ್ಥೆ ಪ್ರಭಾವ ಈ ರೋಲ್ನ ಮೇಲಾಗ್ತದ. ಇದಕ್ಕಂತಾರ ಬಾಬಾ ಪರಮಾತ್ಮನ ಆಶೀರ್ವಾದ. तो ಮೂರನೇದು जो भी ब्राह्मण परिवार के विशेष निमित्त बने हुए हैं उन्हों द्वारा भी दुआएं मिलती रहती है. ಬ್ರಾಹ್ಮಣ ಪರಿವಾರದಲ್ಲಿ ಯಾರು ದಾದಿಯರು ದೀದಿಯರು ವಿಶೇಷ ಪುರುಷಾರ್ಥದಲ್ಲಿ ಸೂಕ್ಷ್ಮ ಆತ್ಮಿಕ್ ಪುರುಷಾರ್ಥದಲ್ಲಿ ತೊಡಗಿದಾರೋ, ಆ ಮೂಲ ಸೇವೆಯಲ್ಲಿ ನಿಮಿತ್ತಿದ್ದಾರೋ ಅಂಥವರಿಂದಲೂ ಆಶೀರ್ವಾದ ಸಿಗ್ತದೆ. ತೀನೋಂ ಕಿ ದುಆओं से ಸದಾ ಉಡಾತಾ रहता है. ಇವು 3 ಆಶೀರ್ವಾದ ಸಿಕ್ಕಾಗ ಸ್ವಯಂನಿಂದ, ಪರಮಾತ್ಮನಿಂದ, ನಿಮಿತ್ತ ಆತ್ಮರಿಂದ ಹಾರ್ತಾರೆ ಮತ್ತು ಎಲ್ಲರಿಗೂ ಹಾರಿಸ್ತಾರೆ. ಅಂದಮೇಲೆ ನೀವು ಕೇಳ್ಕೊಡ್ರಿ, ಈ ಪವಿತ್ರತೆಯ ಬಲ, ಈ ಪವಿತ್ರತೆಯ ಶಕ್ತಿ, ಈ ಪವಿತ್ರತೆಯ ಫಲ ನಾ ಎಷ್ಟು ಅನುಭವ ಮಾಡ್ತಾ ಇದ್ದೀನಿ. ಅಂದಮೇಲೆ ಬಾಬಾ ಹೇಳ್ತಾರೆ ಕಬಿ ನಹಿ, ಈ ಪವಿತ್ರತೆ ಬಲ ಸದಾ ಅನುಭವ ಆಗ್ತದೋ ಏನು ಅವಾಗವಾಗ ಸ್ವಲ್ಪ ಕಮ್ಮಿ ಫೀಲ್ ಆಗ್ತದೋ? तो क्योंकि पवित्रता अतीन्द्रिय सुख का फल मिलता है वह सदा नहीं रहता. ಬಾಬಾ ಹೇಳ್ತಾರೆ ಅತೀಂದ್ರಿಯ ಸುಖದಿಂದ ಏನು ಸಿಗ್ತದ, ಪವಿತ್ರತೆಯಿಂದ ಏನು ಸಿಗ್ತದ? ಅತೀಂದ್ರಿಯ ಸುಖ ಸಿಗ್ತದ. ಅತೀಂದ್ರಿಯ ಸುಖ ಅಂದರೆ ಈ ಇಂದ್ರಿಯಾತೀತವಾದಂತಹ ದೇಹ ನೋಡಿದಾಗ ಒಂದು ಬಿಲ್ಡಿಂಗೋ ಗಾರ್ಡನ್ನೋ ಸೌಂದರ್ಯವಂತರನ್ನ ಮಕ್ಕಳನ್ನ ನೋಡಿದಾಗ ಏನು ಕಣ್ಣಿನಿಂದ ನೋಡಿ ಆನಂದಿಸ್ತೀವಿ, ಖುಷಿ ಪಡ್ತೀವಿ, ಇದು ಅತೀಂದ್ರಿಯ ಸುಖ ಅಲ್ಲ, ಇದು ಟೆಂಪ್ರರಿ. ಅದೇ ವಸ್ತುವಿನಿಂದ ಅದೇ ವ್ಯಕ್ತಿಯಿಂದ ಯಾವಾಗ ದುಃಖ ಆಗ್ತದೋ ಗೊತ್ತಿಲ್ಲ. ಯಾವುದು ಕೇಳ್ತೀವಿ, ನೀವು ಬಹಳ ದೊಡ್ಡ ವ್ಯಕ್ತಿ, ನೀವು ಈ ಥರ ಭಾಷಣ ಮಾಡ್ತೀರಿ, ನೀವು ಈ ಥರ ಒಳ್ಳೆಯ ಮನಸ್ಸಿದ್ದವ್ರು ಇದ್ದೀರಿ ಅಂದ ತಕ್ಷಣ ಈ ಮನಸ್ಸಿಗೆ ಬಹಳ ಖುಷಿಯಾಗಿಬಿಡ್ತದೆ.
ಇದು ಖುಷಿ ಕೂಡ ಟೆಂಪ್ರರಿ. ಯಾಕಂದ್ರೆ ಅದೇ ವ್ಯಕ್ತಿ ಸ್ವಲ್ಪ ಏನಾದ್ರೂ ತೆಗಳಿದ್ರು ಅಂದ್ರೆ, ಅಪಮಾನ ಮಾಡಿದ್ರು ಅಂದ್ರೆ ಈ ಮನಸ್ಸು ಬಹಳ ನೊಂದುಕೊಳ್ತದ. ಅಂದ್ಮೇಲೆ ಬಾಬಾ ಹೇಳ್ತಾರ, ಅತೀಂದ್ರಿಯ ಸುಖ ಅಂದ್ರೇನು? ಈ ದೇಹದ ಇಂದ್ರಿಯಗಳಿಂದ ಅತೀತವಾಗಿ ಸಿಗುವಂತು ಡೈರೆಕ್ಟ್ ಪರಮಾತ್ಮನಿಂದ ಈ ಆತ್ಮನಿಗೆ ಅನುಭೂತಿಯಾಗುವಂತ ಮೂಲ ಮನಸ್ಸು ಅನುಭವ ಮಾಡ್ತದ, ಅದಾಗಿದೆ ಅತೀಂದ್ರಿಯವಾದ ಸುಖ. ತೋ ಈ ಅತೀಂದ್ರಿಯ ಸುಖ ಸದಾ ಯಾಕಿರೋದಿಲ್ಲ ಅಂತ ಕೇಳ್ತಾರೆ ಬಾಬಾ. ಸದಾ ಅತೀಂದ್ರಿಯ ಸುಖಕ್ಕೆ ಅನುಭೂತಿ ಮೇ ರೇತೆ ಯಾ ಕಬಿ ಕಬಿ. ಸದಾ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ ಇರ್ತೀರೋ ಅಥವಾ ಅವಾಗವಾಗ ಇರ್ತೀರೋ? ಯಾಕೆಂದ್ರೆ ಪವಿತ್ರ ಆತ್ಮ ಕಾ ಮನ್ ವಚನ್ ಕರ್ಮ ಸಂಬಂಧ ಸಂಪರ್ಕ ಸ್ವತಃ ಶಕ್ತಿಶಾಲಿ ಹೋತಾ ಹೈ. ಯಾರು ಆತ್ಮ ಅಂತ ಅಭ್ಯಾಸ ಮಾಡ್ತಿದ್ದಾರೋ, ಆತ್ಮ ಸ್ವರೂಪದಲ್ಲಿ ಸ್ಥಿತಿದ್ದಾರೋ, ಅಂತಹ ಆತ್ಮನ ಮನ, ವಚನ, ಕರ್ಮ, ಸಂಬಂಧ ಸಂಪರ್ಕ ಮತ್ತು ಸ್ವಪ್ನ ಪವಿತ್ರವಾಗಿರ್ತವೆ ಅಂತ ಹೇಳ್ತಾರೆ ಬಾಬಾ. ಹಂಗಂದ್ರೇನು? ಪಾರ್ಟ್ ಡ್ರಾಮಾ ಅನುಸಾರ ನೊಂದಿದೆ ಅಂತ ಹೇಳ್ತಾರೆ ಬಾಬಾ. ಒಂದ್ ವೇಳೆ ಪಾರ್ಟ್ನ ಮನಸ್ಸಿನೊಳಗ ಅಪವಿತ್ರತೆ ಇದೆ, ಪಾರ್ಟ್ನ ವಚನದಲ್ಲಿ ಅಪವಿತ್ರತೆ ಇದೆ ಅಂದ್ರೆ ಇದು ಹೇಗೆ? ಬಾಬಾ ಹೇಳ್ತಾರೆ ಪಾರ್ಟ್ ಡ್ರಾಮಾನುಸಾರ ನೊಂದಿದೆ. ಮತ್ತೆ ಹೀಗೆ ಹೇಳ್ತಾರೆ ಬಾಬಾ, ಮನವಚನ ಕರ್ಮ ಸಂಬಂಧ ಸಂಪರ್ಕ ಸ್ವಪ್ನದಲ್ಲೂ ಕೂಡ ಪವಿತ್ರ ಇರ್ತಾರೆ ಅಂತ. ಅರ್ಥಾತ್ ಕನಸಿನಲ್ಲಿ ಒಂದ್ ಸ್ವಲ್ಪ ಅಶುದ್ಧ ವಿಚಾರಗಳು, ಅಶುದ್ಧ ವರ್ತನೆ ಕಾಣಿಸ್ತು ಅಂತ ತಿಳ್ಕೊಳ್ರಿ. ಆದ್ರೆ ಯಾರು ಇದು ನನಗ್ ಬಿದ್ದ ಕನಸ, ಇದು ನನ್ನ ಕನಸ, ನನಗೆ ಯಾಕೆ ಹಿಂಗ್ ಬೀಳ್ತು ಅಂತಾರಲ್ಲ, ಇದು ಅಪವಿತ್ರತೆ. ಕನಸು ನಾನಲ್ಲ, ಕನಸು ನನಗ್ ಬಿದ್ದಿಲ್ಲ, ಕನಸು ಮನಸ್ಸಿನಲ್ಲಿ ಬಿದ್ದಿದೆ. ಮನಸ್ಸಿನಿಂದ ಪರ್ಯಾಗಿರುವ ನಿರಾಕಾರ ಅತಿ ಶುದ್ಧ ಆತ್ಮ ಇದೀನನ್ನುವಂತ ಸತ್ಯ ಯಾರು ಅನುಭವ ಮಾಡ್ತಾರೋ ಅವರು ಕನಸಿನಿಂದಲೂ ಪವಿತ್ರ, ಕನಸಿನಲ್ಲೂ ಪವಿತ್ರ, ಮನಸ್ಸಿನಿಂದಲೂ ಪವಿತ್ರ ಇರ್ತಾರೆ. तो 4 बातें चेक करना, एक वृत्ति, दूसरा संबंध संपर्क में शुभ भावना. ಬಾಬಾ ಹೇಳ್ತಾರೆ 4 ಮಾತಿನಲ್ಲಿ ಪವಿತ್ರತೆಯ ವ್ರತವನ್ನ ಎಷ್ಟು ಹಿಡಿದಿದ್ದೀರಿ, ಪವಿತ್ರತೆಯ ವೈಬ್ರೇಷನ್, ಪವಿತ್ರತೆಯ ಧಾರಣ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ರಿ. ಒಂದನೇದ್ರಲ್ಲಿ ವೃತ್ತಿ ಅರ್ಥಾತ್ ನನ್ನ ಭಾವ, ಮನುಷ್ಯ ಭಾವದನೋ ಅಥವಾ ಮೇಲು ಕೀಳನ್ನುವಂತ ಭಾವದನೋ ಅಥವಾ ಆತ್ಮ ನಿರಾಕಾರ ಆತ್ಮ, ಈ ಒಂದು ಅವರಿಗೆ ಸಿಕ್ಕಿರುವಂತಹ ಭಿಕ್ಷುಕನ ಪಾರ್ಟ್, ಅವರಿಗೆ ಸಿಕ್ಕಿರುವಂತಹ ಕೂಲಿ ಕೆಲಸದ ಪಾರ್ಟ್, ಅವರಿಗೆ ಸಿಕ್ಕಿರುವಂತಹ ಡಾಕ್ಟರ್ನ ಪಾರ್ಟ್ ಪ್ಲೇ ಮಾಡ್ತಿದ್ದಾರ. ಆದ್ರೆ ಇರುವುದು ಎಲ್ಲರೂ ನಿರಾಕಾರ ಪರಮಾತ್ಮನ ನಿರಾಕಾರ ಮಕ್ಕಳಿದ್ದಾರ ಅನ್ನುವ ಭಾವ ಇದೆಯಾ? तो दूसरा संबंध संपर्क में शुभ भावना शुभ कामना, ये तो है ही ऐसा नहीं. ಬಾಬಾ ಹೇಳ್ತಾರೆ ಸಂಬಂಧ ಸಂಪರ್ಕದಲ್ಲಿ ಏನಿರ್ಲಿ? ಶುಭ ಭಾವ ಶುಭ ಕಾಮನಾ. ಸಂಬಂಧ ಸಂಪರ್ಕ ಅಂದ್ರೆ, ಸಂಬಂಧ ಅಂದ್ರೆ ಯಾರು ಸಂಬಂಧಿಕರಂತ ನಾವು ಇಲ್ಲಿವರೆಗೆ ಅನುಭವ ಮಾಡ್ತಾ ಇದೆ ಈ ಮನಸ್ಸು. ಸಂಪರ್ಕ ಅಂದ್ರೆ ಕೆಲಸದ ಸ್ನೇಹಿತರು, ಯಾರೆಲ್ಲ ನಮ್ಗೆ ಸಿಗ್ತಾರೆ ಇಡೀ ದಿನದಲ್ಲಿ. ಇದರಲ್ಲಿ ಪವಿತ್ರತೆ ಅಂತಂದ್ರೆ ಇವ್ರಿರುವುದೇ ಹಿಂಗೆ ಅಂತ, ಅವ್ರಿರೋದು ಹಂಗೆ ಹೆಂಗ? ಯಾರಾದ್ರೂ ಸಂಬಂಧ ಸಂಪರ್ಕದಲ್ಲಿ ಒಳ್ಳೆಯವ್ರು ಅದಾರ, ಬಹಳ ಪ್ರಾಣಕ್ಕೆ ಪ್ರಾಣ ಕೊಡುವ ಫ್ರೆಂಡ್ಸ್ ಅಂತ ಹೇಳ್ತೀವಿ, ಅದನ್ನ ಸತ್ಯ ಅಲ್ಲ. ಅವರ ಆಕ್ಟಿಂಗ್ ಒಳಗ, ಅವರ ಜೀವನದ ಸ್ಟೋರಿ ಒಳಗ ಅವ್ರ ಮಿತ್ರರಿಗೆ ಆನೆಸ್ಟ್ ಆಗಿರುವಂತ ಪಾರ್ಟ್ ಸಿಕ್ಕಿದೆ. ಇದರರ್ಥ ಇದು ಸತ್ಯ ಅಲ್ಲ. ಪಾರ್ಟ್ ಒಳಗ ಅವ್ರು ಆನೆಸ್ಟ್ ಇದಾರ. ಕೆಲವರು ಪಾರ್ಟ್ ಒಳಗ ಸ್ನೇಹಿತರಿಗೂ ಮೋಸ ಮಾಡ್ತಾರ, ಸಂಬಂಧಿಕರಿಗೂ ಮೋಸ ಮಾಡ್ತಾರ, ಜೊತೆಗಿರೋರಿಗೆ ಮೋಸ ಮಾಡ್ತಾರ. ಇದು ಕೂಡ ಸತ್ಯ ಅಲ್ಲ. ಅವ್ರ ಜೀವನದಲ್ಲಿ ಆ ಆತ್ಮನಿಗೆ ಆ ಆತ್ಮನ ರೋಲ್ ಒಳಗ ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ಪಾರ್ಟ್ ಅಂದ್ಮೇಲೆ ಬಾಬಾ ಹೇಳ್ತಾರ, ಎಂದಿಗೂ ನಿಮ್ಮ ಭಾವದೊಳಗೆ ಹಿಂಗಿರಬಾರ್ದು. ಇವ್ರು ಇರುವುದೇ ಹಿಂಗೆ, ಇವ್ರು ಹಿಂಗ ಹೇಳಿ, ಇವ್ರೆಂದೂ ಚೇಂಜ್ ಆಗಲ್ಲ, ಇವ್ರೆಂದೂ ಬದಲಾಗಲ್ಲ, ಇವ್ರು ಏನದಾರತ್ ನನಗೆ ಗೊತ್ತದ ಅನ್ನುವ ದೃಷ್ಟಿ ಭಾವ ನಿನ್ನೊಳಗೆ ಇರಬಾರ್ದು ಅಂತಾರ ಬಾಬಾ. ಇದು ಕೂಡ ಇಂಪ್ಯೂರಿಟಿ. ಲೇಕಿನ್ ಉಸ್ ಆತ್ಮ ಪ್ರತಿ ಭೀ ಶುಭ ಭಾವನಾ ಹೋ, ಆ ಆತ್ಮನ ಪ್ರತಿಯಾಗಿ ಶುಭ ಭಾವ. ಯಾಕಂದ್ರೆ ನಿರ್ದೋಷ ಇದೆ ಆತ್ಮ ಎಕ್ದಮ್ ಪ್ಯೂರ್ ಇದೆ. ಆತ್ಮಕ್ಕೆ ಸಿಕ್ಕಿರುವ ಪಾರ್ಟ್ ಒಳಗ ಡಿಸ್ಆನೆಸ್ಟಿ ಅಥವಾ ಡಿಸ್ರಿಗಾರ್ಡ್ ಮಾಡುವಂತಹ, ಅಪಮಾನ ಮಾಡುವಂತಹ ಪಾರ್ಟ್ ಇದೆ. ಇದು ಕೂಡ ಸತ್ಯ ಅಲ್ಲ. ಹೀಗಾಗಿ ಪ್ರತಿ ಆತ್ಮನ ಪ್ರತಿಯಾಗಿಯೂ ಶುಭ ಭಾವ ಇರ್ಲಿ ಅಂತಾರೆ ಬಾಬಾ. ಜಬ್ ಆಪ್ ಸಬ್ನೆ ಅಪ್ನೆ ಕೋ ವಿಶ್ವ ಪರಿವರ್ತಕ ಮಾನಾ ಹೇನಾ. ಬಾಬಾ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ನೀವೆಲ್ಲರೂ ನಿಮಗೆ ವಿಶ್ವ ಪರಿವರ್ತಕರು ಅನ್ಕೊಂಡಿದ್ದೀರಲ್ಲ, ವಿಶ್ವ ಪರಿವರ್ತಕರಾಗಿ ನಿಮಗೆ ಕೇವಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಇರೋರಿಗೆ ಇನ್ನೂ ಸಹ ಇವ್ರು ಇರುವುದೇ ಹಿಂಗ, ಇವ್ರು ಎಂದೂ ಚೇಂಜ್ ಆಗುದಿಲ್ಲ, ಹೇಳಿದ್ ನನ್ಗೆ ಗೊತ್ತದ, ನಾ ಎಲ್ಲ ನೋಡೀನಿ, ಇವ್ರು ಹಿಂಗ ಕೊನೆ ತಕ್ಕನು ಹಿಂಗ
ಅಂತ ಅಂತೀವಂದ್ರ ಬಾಬಾ ಹೇಳ್ತಾರ, ನೀವು ವಿಶ್ವನೇ ಪರಿವರ್ತನೆ ಮಾಡೋರು, ನೀವು ಇವ್ರ ಜೊತೆಗಿನ ನಿಮ್ಮ ಭಾವ ಪರಿವರ್ತನೆ ಮಾಡ್ಕೊಳಿಕ್ಕ ಆಗುದಿಲ್ಲೇನು? तो अपने को समझते हैं कि हम ವಿಶ್ವ ಪರಿವರ್ತಕ ಹೇ ಅಂದಮೇಲೆ ನಿಮಗೆ ನೀವು ತಿಳ್ಕೊಂಡಿದ್ರಲ್ಲ ನಾವು ವಿಶ್ವ ಪರಿವರ್ತಕ ಅಂತ. ಅಂದಮೇಲೆ ಕೈ ಎತ್ರಿ. ವಿಶ್ವ ಪರಿವರ್ತಕನಿಗೆ ಸ್ವಯಂ ಪರಿವರ್ತನೆ ಮತ್ತು ಜೊತೆಗಾರರ ಪರಿವರ್ತನೆ ಮಾಡ್ಕೊಳಿಕ್ಕ ಆಗೋದಿಲ್ವೇನು? बाप दादा ने पहले भी सुनाया है, पर उपकारी या विश्व उपकारी बनने के लिए 3 शब्द को खत्म करना पड़ेगा. ಬಾಬಾ ಈ ಮಾತನ್ನ ಅನೇಕ ಬಾರಿ ಹೇಳ್ತಾ ಬಂದಿದ್ದಾರೆ. ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕ ಆಗಬೇಕು ಅಂದ್ರೆ ವಿಶ್ವದ ಪ್ರತಿ, ವಿಶ್ವ ಪರಿವರ್ತನೆ ಆಗುವುದಿಲ್ಲ, ವಿಶ್ವದ ಪ್ರತಿಯಾಗಿ ನನ್ನದೇನು ಧೋರಣ ಇದೆ, ಏನು ಬಿಲೀಫ್ ಸಿಸ್ಟಮ್ ಅದ, ಏನು ಥಾಟ್ ಪ್ಯಾಟರ್ನ್ಸ್ ಅದಾವ, ಅದನ್ನೆಲ್ಲ ಚೇಂಜ್ ಆಗ್ಬೇಕಂತಾರೆ ಬಾಬಾ. ಇದೇ ವಿಶ್ವ ಪರಿವರ್ತನೆ. ಯಾಕಂದ್ರೆ ಇಡೀ ವಿಶ್ವ ಎಲ್ಲಿದೆ? ಈ ಮೈಂಡ್ ಒಳಗಿದೆ. ಈ ಮೈಂಡ್ ಒಳಗೆ ಸಿಸ್ಟಮ್ ಚೇಂಜ್ ಮಾಡಿಬಿಟ್ರ, ಮನುಷ್ಯ ಭಾವದಿಂದ ಪರಿವರ್ತನೆಯಾಗಿ ಆತ್ಮ ಅನ್ನುವಂಥ ಶಿಫ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಚೇಂಜ್ ಆಗೋದು, ಅರ್ಥಾತ್ ವಿಶ್ವ ಪರಿವರ್ತನೆ ಆಗೋದು. ಅಂದ ಮೇಲೆ ಬಾಬಾ ಹೇಳ್ತಾರೆ, ವಿಶ್ವ ಪರಿವರ್ತಕರಾಗಬೇಕು ಅಂದ್ರೆ 3 ಮಾತುಗಳನ್ನ ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಯಾವ 3 ಮಾತು? ಅದು ಒಂದನೇದು ಪರಚಿಂತನ್, ಪರರ ಚಿಂತನೆ ಮಾಡೋದು. ಪರ ಚಿಂತನೆ ಅಂತಂದ್ರ ಸ್ಥೂಲ ರೂಪದಲ್ಲಿ ನಾನು ಅಂತೇನು ಮನುಷ್ಯ ಸ್ತ್ರೀ ಅಂತ ತಿಳ್ಕೊಂಡಿದ್ದೀನಿ, ನನ್ನನ್ನು ಬಿಟ್ಟು ಬೇರೆ ಸ್ತ್ರೀಯರು, ಬೇರೆ ಪುರುಷರು, ಸಂಬಂಧಿಕರು, ನಮಗೆ ಬೇಕಾದವರು ಹಿಂಗೆ ತಿಳ್ಕೊಂಡಿದ್ದು ಮನಸ್ಸು. ಅವರ ಬಗ್ಗೆ ಚಿಂತನೆ ಮಾಡೋದು ಅಥವಾ ಚಿಂತೆ ಮಾಡೋದು, ಅವರ ಬಗ್ಗೆ ವಿಚಾರ ಮಾಡೋದಿದೆಯಲ್ಲ, ಇದು ಪರಚಿಂತನೆ ಸ್ಥೂಲ ರೂಪದಲ್ಲಿ. ಸೂಕ್ಷ್ಮ ರೂಪದಲ್ಲಿ ಪರಚಿಂತನೆ ಅಂದ್ರೆ ನಾ ಯಾರು? ಆತ್ಮ. ಈ ದೇಹ ರೇಣುಕಾ, BK ರೇಣುಕಾ ಯಾರು? ಇವ್ರು ಬ್ಯಾರೆ ಅವರು. ರೇಣುಕಾ ನಾನಲ್ಲ, ನಾ ಆತ್ಮ ಇದ್ದೀನಿ. ರೇಣುಕಾನ್ ಪಾರ್ಟ್ ಈ ಆತ್ಮನಿಗೆ ರೋಲ್ ಪ್ಲೇ ಮಾಡ್ಲಿಕ್ಕೆ ಸಿಕ್ಕಿದೆ, ಇವರೇ ಬೇರೆಯವರು. ಇದರ ರೋಲ್ನ ಚಿಂತೆ ಇದು ಪರಚಿಂತನೆ. ಬಾಬಾ ಹೇಳ್ತಾರೆ ಪರಚಿಂತನೆಯನ್ನ ಬಿಡ್ರಿ. ಸ್ವಚಿಂತನೆ ಅರ್ಥ ಸ್ವ ಅಂದ್ರ ಆತ್ಮ, ಸ್ವ ಅಂದ್ರ ರೇಣುಕಾ ಅಲ್ಲ, ಸ್ವ ಅಂದ್ರ ಬ್ರಹ್ಮಕುಮಾರಿ ಅಲ್ಲ, ಸ್ವ ಅಂದ್ರ ಸ್ತ್ರೀ, ಸ್ವ ಅಂದ್ರ ಇಂಥವ್ರ ಮಗಳು ಅಂತ ಏನ್ ತಿಳ್ಕೊಂಡಿದೆಯೇ ಮನಸ್ಸು, ಅದಲ್ಲ. ಸ್ವ ನಾ ಆತ್ಮ. ಪರ ಅಂದ್ರೆ ಇದೇನಿದೆಯಲ್ಲ ಪಿಕ್ಚರ್, ಈ ಪರರ ಚಿಂತನೆಯನ್ನ ಮಾಡಬೇಡ್ರಿ. ಪರದರ್ಶನ್, ಸ್ವದರ್ಶನ ಅರ್ಥಾತ್ ಆತ್ಮದ ಸತ್ಯ ಸ್ವರೂಪವನ್ನ ನೋಡೋದು. ಪರದರ್ಶನ್ ಅಂದ್ರ ಸ್ಥೂಲ ರೂಪದಲ್ಲಿ ಪರದರ್ಶನ ಅಂತಂದ್ರೆ ಈ ನಾಟಕದ ದೃಶ್ಯಗಳು, ಈ ನಾಟಕದಲ್ಲಿರುವ ವ್ಯಕ್ತಿಗಳನ್ನ ನೋಡೋದು ಪರದರ್ಶನ. ಈ ಪರದರ್ಶನ ನಿಮ್ಮನ್ನ ವಿಶ್ವ ಕಲ್ಯಾಣ ಮಾಡುವ ಭಾವದಿಂದ ದೂರ ಮಾಡ್ತದೆ. ಯಾಕಂದ್ರೆ ಪರದರ್ಶನದಿಂದ ಅಲ್ಲೇನು ಕಮ್ಜೋರಿ ಇದೆ ಅದು ರಿಯಲ್ ಅನಿಸ್ತದ. ಹೀಗಾಗಿ ಆ ಕಮ್ಜೋರಿಗಳು ರಿಯಲ್ ಅನಿಸಿದ್ಮೇಲೆ ಅದು ಚಿತ್ತದಲ್ಲಿ ಧಾರಣೆ ಆಗ್ಬಿಡ್ತದೆ. ಸೊ ಪರದರ್ಶನ್, ರೇಣುಕಾನನ್ನ ನೋಡುವುದು ಕೂಡ ಪರದರ್ಶನ್. ನಾ ಯಾರು? ನಿರಾಕಾರ ಆತ್ಮ. ನಾನು ರೇಣುಕಾನೂ ಅಲ್ಲ, ನಿರಾಕಾರ ಆತ್ಮ. ನನ್ನ ಸತ್ಯ ದರ್ಶನ ಮಾಡುವುದೇ ಸ್ವದರ್ಶನ. ಪರದರ್ಶನ ಅರ್ಥಾತ್ ಈ ರೋಲ್ನ ಹಿಡ್ಕೊಂಡು ಯಾವುದೇ ರೋಲ್ನ ಪ್ರತಿ, ಬೇರೆಯವರ ಪಾರ್ಟ್ನ ಪ್ರತಿ ವಿಚಾರ ನಡೀತದ, ಅವ್ರ ಚಿತ್ತದಲ್ಲಿ ಅವ್ರ ಚಿತ್ರ ಕಾಣಿಸ್ತದಂದ್ರ ಬಾಬಾ ಹೇಳ್ತಾರೆ ಪರದರ್ಶನ್. ಮೂರನೇದು परमत. इन तीनों ही पर शब्द को खत्म करो, पर उपकारी बनो. पर ಅನ್ನುವಂಥದ್ದೇನಿದೆಯಲ್ಲ, ಪರಚಿಂತನೆ, ಪರದರ್ಶನ ಮತ್ತು ಪರಮತ್. ಪರಮತ್ ಅರ್ಥಾತ್ ರೇಣುಕಾನ್ ಮನಸ್ಸು ಏನ್ ಹೇಳ್ತದೆ ಇಲ್ಲೆಲ್ಲ ಪರಮತ್. ಕೇವಲ್ ನಿರಾಕಾರ ಬಾಬಾ ಏನ್ ಹೇಳ್ತಾರ ಅದು ಶ್ರೀಮತ್. ರೇಣುಕಾನ್ ಮನಸ್ಸು ಮತ್ತು ಉಳಿದ ಯಾರೇ ಏನೇ ಹೇಳ್ತಾರಂದ್ರೆ ಶಾಸ್ತ್ರದೊಳಗೆ, ಪುರಾಣದೊಳಗೆ, ಜಗತ್ತಿನೊಳಗದೆಲ್ಲ ಪರಮತ್. ಶ್ರೀಮತ್ ಯಾವುದು? ಕೇವಲ ಒಬ್ಬ ನಿರಾಕಾರ ಹೇಳುವಂತ ಶ್ರೀಮತ್. ಶ್ರೀಮತವನ್ನ ಪಾಲಿಸ್ರಿ, ಪರಮತವನ್ನ ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಆಗ ಮಾತ್ರ ನೀವು ಪರೋಪಕಾರಿ ಆಗ್ಲಿಕ್ಕೆ, ವಿಶ್ವ ಕಲ್ಯಾಣಕಾರಿ ಆಗ್ಲಿಕ್ಕೆ ಸಾಧ್ಯ ಇದೆ. तो फुल स्टॉप है लेकिन लग जाता कॉमा, दूसरों की बातें याद करते ये क्यों होता है, क्या होता है. ಬಾಬಾ ಹೇಳ್ತಾರೆ, ಮಕ್ಕಳೇ 3 ಬಿಂದು ಹಾಕ್ರಿ, ಫುಲ್ ಸ್ಟಾಪ್ ಹಾಕ್ರಿ. ಯಾಕೆ ಅಂದ್ರೆ ಫುಲ್ ಸ್ಟಾಪ್ ಹಾಕ್ಲಿಲ್ಲ ಅಂತಂದ್ರ ಅದೇ ಚಿತ್ತದಲ್ಲಿ ಉಳಿತದ, ನೀವು ಅದರ ಸ್ವರೂಪ ಆಗ್ಬಿಡ್ತೀರಿ. ಈಗ ನಮ್ಮ ಉದ್ದೇಶ ಆಗಿದೆ ಪಾಯಿಂಟ್ ಸ್ವರೂಪ ಆಗಿ ನಿರಾಕಾರ ಸಂಪೂರ್ಣ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋದು, ಈ ಸಾಕಾರ ಜಗತ್ತಿನ ಎಲ್ಲ ಸ್ಮೃತಿಯಿಂದ ಪರೆ ಆಗೋದು. ಆದ್ರೆ
ಇನ್ನೂವರೆಗೂ ಕೂಡ ಮಾತು ನೆನಪಿರ್ತದ, ಮುರುಳಿ ಮಾತು ನೆನಪಿರೋದಿಲ್ಲ. ಎಷ್ಟೊಂದು ಮಾತುಗಳು, ಅವ್ರು ಹಿಂಗಂದ್ರು ಹಂಗಂದ್ರು, ನನಗೆಲ್ಲ ಹಿಂಗ್ ಮಾಡಿದ್ರು, ನನ್ ಬಹಳ ಕಾಡ್ಸಿದಾರ, ನನ್ ಬಹಳ ಕೊರಗಿಸಿದಾರ, ಬಹಳ ಮೋಸ ಮಾಡಿದಾರ, ಎಲ್ಲಾ ಮಾತು ನೆನಪಿರ್ತದಂತಾರ ಬಾಬಾ. ಎಲ್ಲಾ ನೆನಪಿರ್ತದ ನಿಮಗ. ಬಾಬಾ ಹೇಳಿದ ಮಾತುಗಳನ್ನ ಮಾತ್ರ ನೆನಪಿರುವುದಿಲ್ಲ, ಫುಲ್ ಸ್ಟಾಪ್ ಹಾಕೋದಿಲ್ಲ. तो अगर फुल स्टॉप लगाने की आदत नहीं होगी, ಯಾವುದೇ ಮಾತು ಫುಲ್ ಸ್ಟಾಪ್ ಆಗೋದಂದ್ರೇನು? ಅಲ್ಲ, ಇಷ್ಟೆಲ್ಲ ಮಾಡಿದ್ಮೇಲೆ ಹೆಂಗ್ ಫುಲ್ ಸ್ಟಾಪ್ ಹಾಕ್ಬೇಕು? ಇವ್ರು ಈ ತರ ನನಗೆ ತ್ರಾಸ್ ಕೊಟ್ಟಾರ ಅಂತ ಬಾಬಾ ಹೇಳ್ತಾರ, ನೀ ಡ್ರಾಮಾ ಮರಿಬೇಡ. ನೀ ಆತ್ಮ ಬಿಂದು ಇದಿ, ನೀ ಬಿಂದು ಆತ್ಮ ಎಲ್ಲಿಗೆ ಬಂದಿ? ಡ್ರಾಮಾದೊಳಗ ಪಾರ್ಟ್ ಅನ್ನ ನೋಡ್ಲಿಕ್ಕೆ. ಅಂದ ಮೇಲೆ ಇಲ್ಲಿ ಪಾರ್ಟ್ ನಡೀತಾ ಇದೆ, ಅವ್ರು ಮೋಸ ಮಾಡೋದು ಏನೆಲ್ಲ ಇದೆ. ಅದಕ್ಕ 1 ಸೆಕೆಂಡ್ ಇನ್ನೊಂದು ಸೆಕೆಂಡ್ ಇನ್ನ ಹಾಗೆ ಇರೋದಿಲ್ಲ. 1 ಸೆಕೆಂಡ್ ನ ಮಿಲೆ ದೂಸರೆ ಸೆಕೆಂಡ್ ಸೆ ಅಂತ ಹೇಳ್ತಾರೆ ಬಾಬಾ. ಅದು ಏನಾಗಿದೆ ಆ ಘಟನೆ ರಿಪೀಟ್ ಆಗುವುದು ಮತ್ತೆ 5000 ವರ್ಷಗಳ ನಂತರ. ಮತ್ತೆ ಬರುವುದಿಲ್ಲ, ಅದು ಘಟನೆ ಘಟಿಸುವುದಿಲ್ಲ. ಅಂದ ಮೇಲೆ ಬಾಬಾ ಹೇಳ್ತಾರ, ಯಾವ ಮಾತು ಆಗಿದೆ ಅದಕ್ಕ ಫುಲ್ ಸ್ಟಾಪ್ ಹಾಕು. ಫುಲ್ ಸ್ಟಾಪ್ ಹಾಕ್ಲಿಲ್ಲ, ಈ ಅಭ್ಯಾಸ ಹಾಕೊಳ್ಳಿಲ್ಲ, ಮಾತುಗಳನ್ನ ನೆನಪಿಟ್ಕೊಳ್ತೀಯತ್ತಂದ್ರ, ಪ್ರಶ್ನೆ ಹಾಕ್ತೀಯಂದ್ರ, ನನಗೆ ಇವ್ರು ಹಿಂಗ್ ಮಾಡಿದ್ರು ಅಂತ ಕೊರಗ್ತೀಯತ್ತಂದ್ರ, ಅಂತ ಮತಿ ಸೋ ಗತಿ ಶ್ರೇಷ್ಠ ನಹಿ ಹೋಗಿ. ಮತಿ ಒಳಗ ಬುದ್ಧಿ ಒಳಗ ಯಾವುದು ನಾ ಆತ್ಮ ಅನ್ನೋದಿರ್ಬೇಕು, ನಾ ಆತ್ಮ, ನಾ ನಿರಾಕಾರ ಸಂಪೂರ್ಣ ಆತ್ಮ ಅನ್ನೋದಿರ್ಬೇಕು. ಅದ್ರ ಬದಲಾಗಿ ಈ ಮತಿ ಒಳಗ ಅಂತಿಮ ಸಮಯದೊಳಗ ಇವ್ರು ಹೀಗ್ ಮಾಡಿದ್ರು ಹಾಗ್ ಮಾಡಿದ್ರು, ನಾ ಇನ್ನ ಹಿಂಗ ಆಗ್ಬೇಕಾಗಿತ್ತು, ನಾ ಹಂಗಾಗ್ಬೇಕಾಗಿತ್ತಂತ ಅಪೂರ್ಣತೆಯ ಭಾವ ಉಳ್ಕೊಂಡ್ಬಿಡ್ತದಂತಾರ ಬಾಬಾ. ಯಾವಾಗ ಈ ಪಾರ್ಟ್ ಎಂಡ್ ಆಗ್ತದ ಅಂದ್ರೆ ಶರೀರ ಬಿಡುವಂತ ಸಮಯದೊಳಗ ನಾ ಸಂಪೂರ್ಣ ಸ್ಥಿತಿಯನ್ನ ಅನುಭವ ಮಾಡಿನೇ ಈ ಪಾರ್ಟ್ ಅನ್ನ ಎಂಡ್ ಆಗ್ಬೇಕಾಗಿದೆ. ಆದ್ರೆ ಫುಲ್ ಸ್ಟಾಪ್ ಹಾಕೋ ಅಭ್ಯಾಸ ಇಲ್ಲ ಅಂತಂದ್ರ ಈ ಪಾರ್ಟ್ ಎಂಡ್ ಆಗುವ ಸಮಯದೊಳಗ ಅಪೂರ್ಣತೆ ಉಳಿತದ. ಅವಾಗ ಬಾಬಾ ಹೇಳ್ತಾರ, ಊಂಚಿ ನಹಿ ಹೋಗಿ ಇಸಿಲಿಯೇ ಬಾಪ್ ದಾದ ನಮ್ ಅಂತಮತಿ ಸೋಗತಿ. ಅಂತಿಮ ಮತಿಯೊಳಗ ಕಮ್ಮಿ ಫೀಲ್ ಮಾಡಿದ್ರಿ, ಕೊರತೆ ಫೀಲ್ ಮಾಡಿದ್ರಿ, ಅಪೂರ್ಣತೆ ಫೀಲ್ ಮಾಡಿದ್ರಿ ಅಂತಂದ್ರ ಶ್ರೇಷ್ಠ ಪದವಿ, ಶ್ರೇಷ್ಠ ಪ್ರಾಪ್ತಿ ಅಥವಾ ಶ್ರೇಷ್ಠ ಅವಸ್ಥಾ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ಬಾಪ್ ದಾದಾ ಹೋಮ್ವರ್ಕ್ ದೇ ರಹೆ ಹೇ, ಈ ಖಾಸ್ ಕಲ್ ಅಮೃತ್ ವೇಳೆ ಚೆಕ್ ಕರ್ನಾ. ಬಾಬಾ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ, ಖಾಸ್ ಆಗಿ ಅಮೃತ್ ವೇಳೆಯಲ್ಲಿ ಚೆಕ್ ಮಾಡ್ಕೊಡ್ರಿ ಮತ್ತು ಚೇಂಜ್ ಮಾಡ್ಕೊಡ್ರಿ. ಈಗ 18ನೇ ಜನವರಿ 18ನೇ ವಿಶೇಷ ದಿನ ಬರ್ತಾ ಇದೆಯಲ್ಲ, ಫುಲ್ ಸ್ಟಾಪ್ ಹಾಕುವಂತ ಪದೇ ಪದೇ ಅಭ್ಯಾಸವನ್ನ ಮಾಡ್ರಿ. ಏನ್ ನಡೆದಿದೆ, ಏನ್ ಘಟನೆಗಳು ನಡೀತಾ ಇದ್ದಾವ, ಏನೆಲ್ಲ ಮಾತು ಎದುರುಗಡೆ ಮನಸ್ಸಿನ ಮುಂದೆ ಬರ್ತಾ ಇದ್ದಾವ, ಇದು ಸತ್ಯ ಅಲ್ಲ, ಇದು ಕೇವಲ ನಾಟಕದಲ್ಲಿ ನಡೆಯುವಂಥದ್ದು, ಇದೊಂದು ಕೇವಲ ಭ್ರಮೆ, ಕೇವಲ ಒಂದು ಕಲ್ಪನೆ ಮಾತ್ರ, ಇದು ಯಾವುದೂ ಸತ್ಯ ಅಲ್ಲ, ನಾ ಆತ್ಮ ಆಗಿರೋ ಸತ್ಯ. ಈ ರೀತಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸವನ್ನ ಮಾಡ್ರಿ ಅಂತಾರ ಬಾಬಾ. ಪ್ಯೂರಿಟಿ ಕೋ ಪರ್ಸನಾಲಿಟಿ ರಿಯಲ್ಟಿ ರಾಯಲ್ಟಿ ಕಹಾ ಜಾತಾ. ಪವಿತ್ರತೆಗೆ ಬಾಬಾ ಏನಂತಾರ, ಒಂದು ಪರ್ಸನಾಲಿಟಿ, ಅದೇ ನಿಮ್ಮ ಮೂಲ ವ್ಯಾಲ್ಯೂ. ನಿಮಗೆ ಯಾಕೆ ವ್ಯಾಲ್ಯೂ ಇದೆ ಅಂದ್ರೆ ನಿನ್ನ ಪವಿತ್ರತೆ, ನಿನ್ನ ಆತ್ಮ ಆಗಿರುವ ಸತ್ಯವೇ ನಿನ್ನ ವ್ಯಾಲ್ಯೂಯಬಲ್ ಮಾಡ್ತದ, ಬಹಳ ಅಮೂಲ್ಯ ಇದೆ ಅಂತಾರ ಬಾಬಾ. ವರ್ತ್, ಎಷ್ಟು ವರ್ತ್ ಇದೆ ಅಂತಂದ್ರೆ ನಾ ಆತ್ಮ ಅನ್ನೋದೇ ಬಹಳ ವರ್ತ್ಫುಲ್, ಏನು ಬಹಳ ಸಂಪನ್ನತೆ. ಅಂದ್ಮೇಲೆ ಬಾಬಾ ಅಂತಾರ, ರಿಯಲ್ಟಿನು ಅದೇ ನನ್ನ ಸತ್ಯ, ರಾಯಲ್ಟಿ ಬಿ ಬಹಳ ಶ್ರೇಷ್ಠತೆ, ಆತ್ಮ ಆಗಿರೋದು. ನಾ ಮನುಷ್ಯದೀನಿ, ನಾನು ಇಷ್ಟು ದೊಡ್ಡ ಪೊಸಿಷನ್ ಒಳಗಿದ್ದೀನಿ, ಇದು ಯಾವಾಗ ಎಂಡ್ ಆಗ್ತದೋ ಗೊತ್ತಿಲ್ಲ, ನಾ ಆತ್ಮ ಆಗಿರೋದು ಸದಾ ಇದೆ, ಇದೇ ರಾಯಲ್ಟಿ ಅಂತಾರ ಬಾಬಾ. ತೋ ಅಪನಿ ರಾಯಲ್ಟಿಗೂ ಯಾದ್ ಕರೋ, ತನ್ನ ಆತ್ಮ ಆಗಿರುವ ಸತ್ಯ ರಾಯಲ್ಟಿಯನ್ನ, ಶ್ರೇಷ್ಠತೆಯನ್ನ, ಘನತೆಯನ್ನ ನೆನಪು ಮಾಡ್ಕೊಡ್ರಿ ಅಂತಾರ ಬಾಬಾ. अनादि रूप में भी आप आत्मय बाबा के साथ अपने देश में विशेष आत्मय हो. ಪರಮಧಾಮದಲ್ಲಿ ಕೂಡ ನೀವು ಭಗವಂತನ ಜೊತೆಯಲ್ಲಿ ವಿಶೇಷ ಆತ್ಮ ಇದ್ದೀರಿ. ಆದಿ ಸತ್ಯುಗದ ಸೃಷ್ಟಿ ನಾಟಕದ ಆದಿಯಲ್ಲೂ ಕೂಡ ನೀವು ಬಹಳ ಶ್ರೇಷ್ಠ ಪಾರ್ಟ್ ಮಾಡ್ತೀರಿ. ಈ ಸಂಗಮ ಯುಗದಲ್ಲೂ ಕೂಡ ನೀವು ಭಗವಂತನ ಜೊತೆಯಲ್ಲಿ ಶ್ರೇಷ್ಠ ಪಾತ್ರವನ್ನ ಅಭಿನಯ ಮಾಡ್ತಿದ್ದೀರಿ ಅಂತಾರ ಬಾಬಾ. सब रॉयल्टी पवित्रता की है, पवित्रता ब्राह्मण जीवन का जन्म सिद्ध अधिकार है. ಬಾಬಾ ಹೇಳ್ತಾರೆ, ಪವಿತ್ರತೆ ಬ್ರಾಹ್ಮಣ ಜೀವನದ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಪವಿತ್ರತಾಕಿ ಕಮಿ ಸಮಾಪ್ತ ಹೋನಾ ಚಾಹಿಯೆ. ಈ ಪವಿತ್ರತೆ ಏನು ಕಮ್ಮಿ ಅದಲ್ಲ, ಅಂದ್ರೆ ನಾನು ಕಮ್ ಇದ್ದೀನಿ, ನಾ ಮನುಷ್ಯ ಇದ್ದೀನಿ, ನಾ ಹೆಣ್ಮಗಳಿದ್ದೀನಿ, ನಾ ಭಯಭೀತ ಇದ್ದೀನಿ, ನನಗೆ ಅಂಜಿಕ್ ಬರ್ತದ, ಇದೆಲ್ಲ ಇಂಪ್ಯೂರಿಟಿ.
ಇದು ಸಮಾಪ್ತ ಆಗಿ ಹೋಗ್ಬೇಕು ಅಂತ ಹೇಳ್ತಾರೆ ಬಾಬಾ. तो अभी जो रिजल्ट में आत्मा भी पवित्र शरीर भी पवित्र डबल पवित्रता प्राप्त है. ನಿಮ್ದು ಗುರಿಯೊಳಗೆ ಏನಿದೆ, ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣನ ರೂಪದೊಳಗ, ಲಕ್ಷ್ಮಿ ಅರ್ಥಾತ್ ಸಂಪನ್ನತೆ, ನಾರಾಯಣ ಅರ್ಥಾತ್ ನಿಶ್ಚಿಂತ ಸ್ಥಿತಿ. ಅಲ್ಲಿ ಆತ್ಮನನ್ನು ಪವಿತ್ರ ತೋರಿಸಲಾಗಿದೆ ಮತ್ತು ಶರೀರವನ್ನು ಪವಿತ್ರ ತೋರಿಸಲಾಗಿದೆ. ಇದೇ ನಿಮ್ಮ ಗುರಿ ಉದ್ದೇಶ ಆಗಿದೆಯಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ, ಎರಡರಲ್ಲೂ ಕೂಡ ಆತ್ಮ ಪಾವನ ಆದಾಗ, ಆತ್ಮ ಪಾವನ ಸ್ಮೃತಿಯಲ್ಲಿದ್ದಾಗ, ಆತ್ಮನ ಈ ಮನಸ್ಸು ನಾ ಪಾವನ ಇದ್ದೀನಿ ಅನ್ನುವಂಥ ಸತ್ಯ ಅನುಭವ ಮಾಡಿದಾಗ ಆತ್ಮನ ಪ್ರಭಾವ, ಆತ್ಮನ ಪ್ಯೂರಿಟಿಯ ಪ್ರಭಾವ ಶರೀರದ ಮೇಲೂ ಕೂಡ ಬೀಳ್ತದೆ. जब भी कोई भी बच्चा पहले आता है तो बाबा का वरदान कौन सा मिलता? पवित्र भव और योगी भव. ಯಾರೇ ಬಾಬಾರವರ ಮಕ್ಕಳು ಬಾಬಾರ ಹತ್ರ ಮೊದಲು ಬಂದಾಗ ಏನು ವರದಾನ ಕೊಡ್ತಾರೆ ಬಾಬಾ? ಪವಿತ್ರರಾಗಿರಿ, ಯೋಗಿಗಳಾಗಿರಿ. तो इंदिನ वरदान ಇದೆ, चेकिंग करने की विशेषता को अपना निजी संस्कार बनाने वाले महान आत्मा भव. ಚೆಕಿಂಗ್ ಮಾಡಿಕೊಳ್ಳುವಂತಹ ವಿಶೇಷತೆಯನ್ನ ತಮ್ಮ ನಿಜ ಸಂಸ್ಕಾರ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರು ಆಗ್ರಿ. जो भी संकल्प करो, बोलो, कर्म करो, संबंध व संपर्क में आओ. सिर्फ यह चेकिंग करो कि ये बाप समान है. ಏನೇ ಸಂಕಲ್ಪ ಮಾಡ್ತೀರಿ, ಮಾತು ಹೇಳ್ತೀರಿ, ಕರ್ಮ ಮಾಡ್ತೀರಿ ಅಂತಂದ್ರ ಸದಾ ಈ ಚೆಕಿಂಗ್ ಮಾಡ್ಕೊಡ್ರಿ, ಇದು ಬಾಬರ್ ಸಮಾನ್ ಇದೆಯಾ ಅಂತ. ಅಂಡರ್ಲೈನ್. ಸಂಕಲ್ಪ ಮಾಡ್ತೀರಿ ಅಂತಂದ್ರೆ ಆತ್ಮ ಬಾಬ್ ಸಮಾನ್ ಇದೆ. ಈಗ ಚೆಕಿಂಗ್ ಏನ್ ಮಾಡ್ಕೋಬೇಕಾಗಿದೆ, ಈ ಮನಸ್ಸು ಬಾಬನ್ ಸಮಾನ್ ಇದೆ, ಬಾಬನ್ ಮನಸ್ಸು ನನ್ನ ಮನಸ್ಸು ಒಂದೇ ತರ ಇದೆಯಾ ಅಂತ ಪ್ರತಿ ಬಾರಿಯೂ ಸಂಕಲ್ಪ ಮಾಡುವಾಗ, ಮಾತನಾಡುವಾಗ, ಕರ್ಮ ಮಾಡುವಾಗ ಈ ಸಂಕಲ್ಪ, ಈ ಮಾತು ಬಾಬನ್ ಸಮಾನ್ ಇದೆ ಅಂತ ನೋಡ್ಕೊಡ್ರಿ. ಪೆಹಲೆ ಮಿಲಾವೋ ಫಿರ್ ಪ್ರಾಕ್ಟಿಕಲ್ ಮೇ ಲಾವೋ. ಮೊದಲು ಹೋಲಿಸ್ರಿ. ಈ ಸಂಕಲ್ಪ ನಡೀತಾ ಇದೆಯಲ್ಲ, ಈ ಸಂಕಲ್ಪ ಬಾಬನ್ ಸಮಾನ್ ಇದೆಯಾ, ಬಾಬನ್ ಮನಸ್ಸಿನಲ್ಲಿ ಏನು ಶುದ್ಧ ಇದೆ ಅದೇ ಈ ಒಂದು ಮನಸ್ಸಿನಲ್ಲೂ ನಡೀತಾ ಇದೆಯಾ ಅಂತ ಹೋಲಿಸ್ಕೊಡ್ರಿ. ನಂತರ ಪ್ರಾಕ್ಟಿಕಲ್ ಅಲ್ಲಿ ತಗೊಂಡ್ ಬನ್ರಿ. ಜೈಸೆ ಸ್ಥೂಲ್ ಮೇ ಬಿ ಕೈ ಆತ್ಮಾओं के ಸಂಸ್ಕಾರ ಹೋತೆ. ಸ್ಥೂಲ ರೂಪದಲ್ಲಿ ಕೆಲವು ಆತ್ಮರೊಳಗ, ಮನಸ್ಸಿನೊಳಗ ಸಂಸ್ಕಾರ ಇರ್ತದೆ. ಮೊದಲು ಚೆಕ್ ಮಾಡ್ಕೊಳ್ತಾರ, ನಂತರ ಸ್ವೀಕಾರ ಮಾಡ್ತಾರೆ. ಒಂದು ಹಣ್ಣು ಕೂಡ ಚೆಕ್ ಮಾಡ್ತಾರೆ, ಒಂದು ವಸ್ತುನು ಕೂಡ ಅವ್ರು ಮೊದಲು ಚೆಕ್ ಮಾಡ್ತಾರ. ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ತಂದ್ರೂ ಕೂಡ ಅವ್ರು ಮೊದಲು ಚೆಕ್ ಮಾಡ್ತಾರ, ನಂತರ ಅದನ್ನ ಅವರು ಖರೀದಿ ಮಾಡ್ತಾರೆ. ಐಸಾ ಆಪ್ ಮಹಾನ್ ಪವಿತ್ರ ಆತ್ಮಾಯೇ ಹೋ. ಅಂದಮೇಲೆ ನೀವಂತೂ ಪವಿತ್ರ ಮಹಾನ್ ಆತ್ಮ ಇದ್ದೀರಿ. ತೋ ಚೆಕಿಂಗ್ ಕಿ ಮಷಿನರಿ ತೇಜ್ ಕರೋ. ಯಾವತ್ತೂ ಚೆಕ್ ಮಾಡ್ಕೊಡ್ರಿ. ಹಿಂಗೆ ಒಂದು ಸಾಮಾನು ತರಬೇಕಾದ್ರ ಸರಿ ಅದನೋ ಇಲ್ಲ ಅಂತ ಚೆಕ್ ಮಾಡ್ತಿರಂದ್ಮೇಲೆ, ನಾನು ಮಾಡುವ ಈ ಮನಸ್ಸು ಮಾಡುವಂಥ ವಿಚಾರ ಭಗವಂತನ ಸಮಾನದ, ಭಗವಂತನಷ್ಟು ಶುದ್ಧದ, ಈ ವಚನ ಭಗವಂತನ ಥರ ಶುದ್ಧದ, ನಾ ಮಾಡೋ ಕರ್ಮ ಭಗವಂತನಿಗೆ ಪಸಂದ್ ಆಗ್ತದ ಅಂತ ಪ್ರತಿ ಬಾರಿಯೂ ಚೆಕ್ ಮಾಡ್ಕೊಡ್ರಿ. ಇಸೇ ಅಪ್ನ ನಿಜಿ ಸಂಸ್ಕಾರ ಬನಾದೋ. ಯಹಿ ಸಬ್ಸೆ ಬಡಿ ಮಹಾಂತ ಹೈ. ಪ್ರತಿಯೊಂದು ರೋಲ್ನಲ್ಲಿ ನಡೆಯುವ ಮನಸ್ಸಿನ ಸಂಕಲ್ಪ, ಮಾತು, ಕರ್ಮ ಇವುಗಳ ಮೇಲೆ ಇಷ್ಟು ಅಟೆನ್ಷನ್ ಕೊಡ್ರಿ. ಇದು ಬಾಪ್ ಸಮಾನ್ ಇದೆ ಅಂತ ಚೆಕ್ ಮಾಡ್ಕೊಡ್ರಿ. ಇದೇ ನಿಮ್ಮ ನಿಜ ಸಂಸ್ಕಾರ ಮಾಡ್ಕೊಂಡ್ರಿ ಅಂದ್ರೆ ಇದು ನಿಮ್ಮ ನಿಜವಾದ ಮಹಾನತೆ ಆಗಿದೆ. ಸ್ಲೋಗನ್, ಸಂಪೂರ್ಣ ಪವಿತ್ರ और ಯೋಗಿ ಬನ್ನ ಹಿ ಸ್ನೇಹ का ರಿಟರ್ನ್ ದೇನಾ ಹೈ. ಸಂಪೂರ್ಣ ಪವಿತ್ರ ಮತ್ತು ಸಂಪೂರ್ಣ ಯೋಗಿಗಳಾಗುವುದೇ ಬಾಬಾ ಪರಮಾತ್ಮ ಕೊಟ್ಟಿರುವ ಸ್ನೇಹ ಏನು ನಾವು ಪ್ರಾಪ್ತ ಮಾಡ್ಕೊಂಡೀವಿ ಅದರ ರಿಟರ್ನ್ ಮಾಡೋದಾಗಿದೆ. अव्यक्त इशारे, इस अव्यक्त मास में बंधन मुक्त रहकर जीवन मुक्त स्थिति का अनुभव करो. अभी जो भी परिस्थितियां आ रही है या आने वाली है, ಈಗ ಇನ್ನೂ ಏನೆಲ್ಲ ಪರಿಸ್ಥಿತಿಗಳು ಈ ರೋಲ್ನ ಮುಂದೆ ಬರ್ತಾ ಇದ್ದಾವೆ, प्रकृति के पांचों ही तत्व अच्छी तरह से हिलाने की कोशिश करेंगे. ಏನು ಪರಿಸ್ಥಿತಿ ಬಂದಿವೆ, ಬರ್ತಾ ಇದ್ದಾವ, ಪಂಚತತ್ವಗಳು ಕೂಡ ಈ ಮನಸ್ಸನ್ನ ಅಲಗಾಡಿಸ್ಲಿಕ್ಕೆ ನೋಡ್ತಾವ. परंतु जीवन मुक्त विधेय अवस्था की अभ्यास आत्मा अचल अडोल पास विद ऑनर होकर सब बातें सहज पार कर लेगी. अंडरलाइन. ಯಾರು ತಮ್ಮ ಜೀವನದಲ್ಲಿ ಇರ್ತಾ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಿದ್ದಾರೆ, ಜೀವನವೇ ಬೇರೆ ನಾ ಆತ್ಮನೇ ಬೇರೆ ಅನ್ನುವ ಈ ಅಭ್ಯಾಸವನ್ನ ಪ್ರತಿ ಕ್ಷಣದಲ್ಲೂ ಅನುಭವ ಮಾಡಿದಾರೋ
ಅವ್ರ ಎದುರುಗಡೆಗೆ ಎಂಥ ಪ್ರಕೃತಿ ಅಲಗಾಡಿಸುವಂಥ ಪರಿಸ್ಥಿತಿ ಬಂದ್ರೂ ಅವರು ತಮ್ಮ ಈ ಅಭ್ಯಾಸದಿಂದ, ತಮ್ಮ ಅವಸ್ಥೆಯಿಂದ ಅಚಲ್ ಅಡೋಲರಾಗಿರ್ತಾರೆ. ಅಂದರೆ ಎಂಥದ್ದೇ ರೋಗ ಬರಲಿ, ಯಾಕೆ ಬಂತು ಅಂತ ಸಂಕಲ್ಪ ಮಾಡೋದಿಲ್ಲ. ಎಂಥದ್ದೇ ಪರಿಸ್ಥಿತಿ ಸಂಬಂಧದಲ್ಲಿ ಆ ರೀತಿ ತರಲಿ, ಹಿಂಗ್ಯಾಕಾಯ್ತು ಅಂತ ಅನ್ನೋದಿಲ್ಲ. ಡ್ರಾಮಾ ಅಂತಲೇ ಸ್ಮೃತಿ ಮಾಡ್ಕೊಳ್ತಾರೆ. ಇದು ನಿಜ, ನನಗೆ ಯಾಕೆ ಹಿಂಗಾಯ್ತು ಅಂತ ಅವರು ಅನ್ಕೊಳ್ಳೋದಿಲ್ಲ. ನಿರಂತರ ಕರ್ಮಯೋಗಿ, ನಿರಂತರ सहज योगी, ನಿರಂತರ ಮುಕ್ತ ಆತ್ಮಕ್ಕೆ ಸಂಸ್ಕಾರ ಅಭಿಸೆ ಅನುಭವ ಮೇ ಲಾನೆ ಹೇ. ಬಾಬಾ ಹೇಳ್ತಾರೆ, ಅದಕ್ಕಾಗಿ ಮಕ್ಕಳೇ ನಿರಂತರ ಯೋಗಿ ಆಗಿರುವ, ನಿರಂತರ ಸಹಜ ಯೋಗಿ, ನಿರಂತರ ಮುಕ್ತ. ಈ ರೋಲೇ ಬೇರೆ, ಈ ಮನಸ್ಸೇ ಬೇರೆ, ಮನಸ್ಸಿನ ವಿಚಾರವೇ ಬೇರೆ, ನಾ ಆತ್ಮನೇ ಬೇರೆ. ಇದು ಪ್ರತಿ ಕ್ಷಣನೂ ಎಷ್ಟು ನ್ಯಾರ ಆಗಿರುವ ಅಭ್ಯಾಸ ಮಾಡ್ತೀರಿ, ಎಷ್ಟು ನಿರಂತರ ಮುಕ್ತಾಗಿರುವ, ನಾ ಇದರಿಂದ ಮುಕ್ತಿದ್ದೀನಿ, ರೋಲ್ ಮಾಡ್ತಾ ಇದೆ, ಈ ಪಾತ್ರದಲ್ಲಿದೆ ದುಃಖ ಅನುಭವ ಮಾಡೋದು, ಈ ಪಾತ್ರದಲ್ಲಿದೆ ಪರಿಸ್ಥಿತಿಯನ್ನು ಫೇಸ್ ಮಾಡೋದು, ನಾನು ಇವೆಲ್ಲವುಗಳಿಂದ ಮುಕ್ತಿದ್ದೀನಿ ಅನ್ನುವಂಥ ಅನುಭವ ಯಾವಾಗ ಆತ್ಮನ ಮೂಲ ಮನಸ್ಸು ಈ ಅಭ್ಯಾಸ ಮಾಡ್ತದೋ ಆಗ ಬಾಬಾ ಹೇಳ್ತಾರ, ನೀವು ಯಾವುದೇ ಪರಿಸ್ಥಿತಿಗಳು ಬಂದ್ರೂ ಕೂಡ ಅಚಲ್ ಅಡೋಲ ಸ್ಥಿತಿ ಅನುಭವ ಮಾಡ್ತಾ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯವಿದೆ. ಇವತ್ತಿನ ಮುರಳಿ ಬಹಳ ಡೀಪ್ ಇದೆ. ಮತ್ತೆ ಮತ್ತೆ ಇದನ್ನು ಸ್ಮರಣೆ ಮಾಡಿಕೊಂಡು ಬಾಬಾರವರ ಮಹಾವಾಕ್ಯಗಳನ್ನು ಪ್ರತಿಯೊಂದು ಪ್ರಾಕ್ಟಿಕಲ್ ಜೀವನದೊಳಗೆ ಹೆಜ್ಜೆ ಹೆಜ್ಜೆಯಲ್ಲೂ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಅವಶ್ಯ ಒಂದು ನಮ್ಮ ಸ್ಥಿತಿ ಸಂಪೂರ್ಣ ಪವಿತ್ರ ಸ್ವರೂಪ ಹಾಗೂ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಸದಾ ಮುಕ್ತವಾಗಿದ್ದೇನೆ. ನಾನಾತ್ಮ ಸಂಪೂರ್ಣ ಪವಿತ್ರ, ಪರಮಾತ್ಮನ ಸಮಾನವಾಗಿದ್ದೇನೆ. ಬೇದಾಗ್ ಹೀರಾ ಅರ್ಥಾತ್ ಕಲೆ ರಹಿತ ವಜ್ರದ ಸಮಾನ ಪವಿತ್ರವಾಗಿದ್ದೇನೆ. ಅಪವಿತ್ರತೆ ಪಾತ್ರದಲ್ಲಿದೆ, ಅಪವಿತ್ರತೆ ಮನಸ್ಸಿನಲ್ಲಿದೆ. ಆದರೆ ನಾನು ಮನಸ್ಸಿಗೂ ಮಾಲೀಕ್, ಮನಸ್ಸಿನಿಂದಲೂ ಪರೆ, ಈ ಪಾತ್ರದಿಂದಲೂ ಪರೆಯಾಗಿರುವ ನಿರಾಕಾರ ಆತ್ಮನಾಗಿದ್ದೇನೆ. ಇದೇ ನನ್ನ ರಿಯಲ್ಟಿ, ರಾಯಲ್ಟಿಯೂ ಆಗಿದೆ. ನಾನು ಸದಾ ಮುಕ್ತ, ಸದಾ ಸ್ವತಂತ್ರ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ.